ವಿಶೇಷವಾಗಿ ಪದ್ಮನಾಭ ತೀರ್ಥರ ಆರಾಧನೆಯನ್ನ ಸುಬುಧೇಂದ್ರ ತೀರ್ಥರು ಅನೇಕ ವಿಧವಾಗಿ ಇಲ್ಲಿ ಕಂಡಿದ್ದಾರೆ. ವಿಧ ವಿಧವಾಗಿ ವೈಭವದಿಂದ ನೋಡಿದ್ದಾರೆ, ಆಚರಿಸಿದ್ದಾರೆ. ಈ ಬಾರಿಯ ವಿಶೇಷತೆ ಏನು ಅಂದ್ರೆ, ಯಾವ ಆಚಾರ್ಯರ ಅತ್ಯಂತ ಇಷ್ಟರಾದ ವಿಷ್ಣು ತೀರ್ಥರ ಸಂಬಂಧವನ್ನು ಹೊಂದಿದವರು ಪದ್ಮನಾಭ ತೀರ್ಥರು. ಬಹುತೇಕ ಇವತ್ತಿನ ವಿಶ್ವವಲ್ಲಭರ ಸಮಾಗಮ ಮತ್ತು ಸುಬುಧೇಂದ್ರ ತೀರ್ಥರ ಸಮಾಗಮ ಅದು ಕೇವಲ ವ್ಯಕ್ತಿಗಳ ಸಮಾಗಮ ಅಲ್ಲ, ಅದು ವಿಷ್ಣು ತೀರ್ಥರ ಪದ್ಮನಾಭ ತೀರ್ಥರ ಸಮಾಗಮ ಅಂತ ನಾವು ಅನುಸಂಧಾನ ಮಾಡಬೇಕಾದ ಒಂದು ಪರ್ವಕಾಲ ಇದಾಗಿದೆ. ಇಂಥ ಒಂದು ವೇದಿಕೆಯಲ್ಲಿ ಆಸೀನರಾದಂತಹ ಇಲ್ಲಿ ನೆರೆದಂತಹ ಎಲ್ಲ ಆಸ್ತಿಕ ಬಂಧುಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಒಂದು ಈ ಶುಭ ಸಂದರ್ಭದಲ್ಲಿ ಒಂದು 4 ಮಾತುಗಳನ್ನು ಆಡಲಿಕ್ಕೆ ಗುರುಗಳು ಆದೇಶ ಮಾಡಿದ್ದಾರೆ. ಒಂದು 4 ಮಾತುಗಳನ್ನು ಯಥಾಮತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತಿಹಾಸದಲ್ಲಿ ಇಬ್ಬರು ಮಹಾಪುರುಷರ ಸಂಗಮದಿಂದ ಪವಾಡಗಳೇ ನಡೆದು ಹೋದಂತಹ ದೃಷ್ಟಾಂತಗಳಿವೆ. 2 ಮಹಾಶಕ್ತಿಗಳು ಸೇರಿದಾಗ ಇತಿಹಾಸದಲ್ಲಿ ಅದ್ಭುತವಾದಂಥ ಪವಾಡಗಳು ನಡೆದು ಹೋಗಿದೆ. ಅದನ್ನು ನೆನಪಿಟ್ಟುಕೊಂಡಿದೆ ಇತಿಹಾಸ ಇವತ್ತು ಕೂಡ. ತ್ರೇತಾಯುಗದಲ್ಲಿ ಒಳಗೆ ಬಂದಾಗ ಆಚಾರ್ಯರು ಹಚ್ಚಿದ ಜ್ಞಾನ ದೀಪದ ಪ್ರಕಾಶ ಎಲ್ಲ ಕಡೆ ಬೆಳೀತು, ಇಡೀ ಪ್ರಪಂಚಕ್ಕೆ ಬೆಳೀತು. ಅದಕ್ಕೆ ಕಾರಣೀಕರ್ತರಾದರು ಪದ್ಮನಾಭ ತೀರ್ಥರು. ಶ್ರೀಮದ್ ಆಚಾರ್ಯರ ಭಾಷ್ಯಕ್ಕೆ ಮೊಟ್ಟ ಮೊದಲು ಟೀಕೆಯನ್ನು ಬರೆದು ಶ್ರೀಮದ್ ಆಚಾರ್ಯರಾಕರೋತ್ ವೇದ ಭಾರತ ಪುರಾಣ ನಿಷ್ಠಿತು ಭಾಷ್ಯಮೇತದ ಅಶೃಣೋತ್ಸಮಧ್ವತಃ ಅಂತ. ಹಾಗೆ ವೇದದ ಸಮಗ್ರ ವೇದವಾಂಗ್ಮಯ ಕರ್ತಲಾಮಲಕ ಆಗಿತ್ತು ಅವರಿಗೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ, ಇಷ್ಟು ವಾಕ್ಯ ಇದೆ. ಅದ್ವೈತಗಳೇನು ಮಾಡಿದರು ಅಂತಂದರೆ, ಪ್ರಪಂಚ ಶಬ್ದ ಅಲ್ಲಿದೆ, ಅದಕ್ಕೆ ಜಗತ್ತು ಅಂತ ಅರ್ಥ. ನಿವರ್ತೇತ ಅಂತ ಅಲ್ಲಿದೆ, ಅದಕ್ಕೆ ನಿವೃತ್ತಿ ಅಂತ ಅರ್ಥ. ನಿವೃತ್ತಿ ಅನ್ನೋದಕ್ಕೆ ಬಾಧ ಅಂತ ಅವರೇ ಅರ್ಥ ಮಾಡ್ಕೊಂಡ್ಬಿಟ್ರು. ಆದ್ದರಿಂದ ಸಿದ್ಧಾಂತ ಹೊರಡಿಸ್ಬಿಟ್ರು, ಪ್ರಪಂಚ ಬಾಧಿತವಾಗುತ್ತೆ ಅಂತ ಹೊರಡಿಸ್ಬಿಟ್ರು. ಆದ್ದರಿಂದ ಬಾಧಿತವಾಗುತ್ತೆ ಅಂದರೆ ಅದು ಕಲ್ಪಿತ, ಆದ್ದರಿಂದ ಅದಕ್ಕೆ ಬಾಧ ಇದೆ, ಬಾಧಿತವಾಗುತ್ತೆ ಅಂತ ತಾವೇ ಸಿದ್ಧ ಮಾಡ್ಕೊಂಡ್ಬಿಟ್ರು ಅದನ್ನು. ಅದು ಯಾಕೆ ಹಾಗೆ ಮಾಡಿದ್ರೆ ಅಂದರೆ, ಮುಂದಿನ ಪಂಕ್ತಿ ಅವ್ರಿಗೆ ಪುಷ್ಟಿ ಕೊಡ್ತು. ಮಾಯಾ ಮಾತ್ರಮಿದಂ ದ್ವೈತಂ ಅನ್ನೋದು ಭಾರಿ ಸ್ಟ್ರಾಂಗ್ ಆಗಿದೆ. ಆ ಮುಂದಿನ ಪಂಕ್ತಿ ಅವರ ಕಲ್ಪನೆಗೆ ದಾರಿ ಮಾಡಿಕೊಡ್ತು. ಇದಂ ದ್ವೈತಂ ಮಾಯಾ ಮಾತ್ರಂ ಅಂದರೆ, ಸಾರಾಂಶ ಹೇಳ್ತೇನೆ ಅಷ್ಟೇ ನಾನು. ಈ ಎರಡನೇದ್ದಾಗಿ ಕಾಣುವ ಪ್ರಪಂಚ ಇದೆಯಲ್ಲ, ಇದು ಮಾಯಿಕ, ಸುಮ್ಮನೆ ತೋರುತ್ತಷ್ಟೇ. ಅದ್ವೈತಂ ಪರಮಾರ್ಥತಃ, ಬ್ರಹ್ಮನ ಅದ್ವಿತೀಯತ್ವ ಅನ್ನೋದೇ ನಿಜವಾದ ಸಿದ್ಧಾಂತ ಅಂತ. ಬ್ರಹ್ಮ ಅದ್ವಿತೀಯ, ಜಗತ್ತು ಸುಳ್ಳು ಅಂತ ಒಟ್ಟಾರೆ ಅದರ ಪರಿವ್ಯಸಿತವಾದಂಥ ಅರ್ಥ. ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದರು, ಸ್ವಲ್ಪ ಸರಿಯಾಗಿ ನೋಡ್ರಿ ಅದನ್ನ ಪಂಕ್ತಿ ಅಂತ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಅನ್ನೋಲ್ಲಿ ಅಲ್ಲಿ ಯದಿ ಶಬ್ದ ಇದೆ, ಗಮನಿಸಿ. ಆಮೇಲೆ ನಿವರ್ತೇತ, ವಿದ್ಯೇತ ಅನ್ನೋಲ್ಲಿ ಲಿಂಗ್ ಇದೆ, ನಿವರ್ತೇತ ಅನ್ನೋಲ್ಲಿ ಲಿಂಗ್ ಇದೆ. ಈ ಲಿಂಗ್ಗಳಿದ್ದಾಗ ಮತ್ತು ಯದಿ ಇದ್ದಾಗ ಅದು ಒಂದು ತರ್ಕವನ್ನು ಸೂಚನೆ ಮಾಡುತ್ತೆ, ಪ್ರಸಂಗವನ್ನು ಸೂಚನೆ ಮಾಡುತ್ತೆ. ಅದು ಯದಿ ವನ್ಯರ್ನ ಸ್ಯಾತ್ ತರ್ಹಿ ಧೂಮೋಪಿನ ಸ್ಯಾತ್ ಅಂತ ಪ್ರಸಂಗ ತರ್ಕ ಏನು ಮಾಡ್ತೀವಲ್ಲ, ತರ್ಕವನ್ನು ಅದು ಸೂಚನೆ ಮಾಡುತ್ತೆ. ನೀವು ಸಾಧನೆ ಮಾಡ್ತಾ ಇದ್ದೀರಿ, ಅಲ್ಲಿ ಸಾಧನಾನುಮಾನದ ಸುಳಿವೇ ಇಲ್ಲ, ಅಲ್ಲಿ ತರ್ಕ ಇದೆ ಅಲ್ಲಿ. ಆದ್ದರಿಂದ ತರ್ಕವನ್ನು ನೀವು ಹೇಳಬೇಕು ಅಂತ. ತರ್ಕವನ್ನು ಹೇಳೋದಾದ್ರೆ ಅದು ಉಲ್ಟಾ ಹೊಡಿತು ಅವರಿಗೆ, ಅದ್ವೈತಿಗಳಿಗೆ. ಯಾಕೆಂದ್ರೆ ವಿದ್ಯೇತ ವಿದು ಸತ್ತ ಎಂಬ ಧಾತುವಿಗೆ ಸತ್ತ ಅಂತ ಅರ್ಥ, ನಾವು ಅದನ್ನ ಬೇರೆ ಮಾಡ್ತೀವಿ, ಸತ್ತ ಅಂತ ಅರ್ಥ. ನಿವರ್ತೇತ ಅಂತ ನೀವು ಹೇಳುವ ಹಾಗೆ ನಿವೃತ್ತಿ ಬಾಧ ಅಂತ ಅರ್ಥ ಮಾಡಿದ್ದೀರಿ. ಹಾಗಾದ್ರೆ ತರ್ಕ ಮಾಡ್ಬೇಕೀಗ ನೀವು. ಪ್ರಪಂಚ ಇರುವುದಾದರೆ ಬಾಧಿತವಾಗಬೇಕಾದೀತು ಅಂತ ಒಟ್ಟಾರೆ ತರ್ಕದ ಸ್ವರೂಪ ಆಗುತ್ತೆ. ತರ್ಕಕ್ಕೆ ಇನ್ನೊಂದು ಕೆಲಸ ಮಾಡ್ಬೇಕು ನಾವು. ಅದೇನ್ ಮಾಡ್ಬೇಕಂದ್ರೆ ವಿಪರ್ಯದಲ್ಲಿ ಪರಿವಸಾನ ಮಾಡ್ಬೇಕು ಅದನ್ನ. ಅಲ್ಲಿದ್ರೆ ತರ್ಕ ಆಗೋದಿಲ್ಲ, ಉಲ್ಟಾ ಮಾಡ್ಬೇಕು ಅದನ್ನ. ಏನ್ ಮಾಡ್ಬೇಕು? ಪ್ರಪಂಚ ಇದ್ದದ್ದೇ ಆದರೆ ಬಾಧಿತವಾಗ್ತಾ ಇತ್ತು, ಬಾಧಿತವಾಗೋಲ್ಲ ಆದ್ದರಿಂದ ಅದು ಇಲ್ಲ ಅನ್ಬೇಕು ನೀವು. ವಿಪರ್ಯ ಪರಿವಸಾನ ಮಾಡ್ಬೇಕಲ್ಲ. ಬಾಧಿತವಾಗೋಲ್ಲ ಆದ್ದರಿಂದ ಅದು ಇಲ್ಲ ಅಂತ, ಅದು ವಿರುದ್ಧ ಆಗ್ಬಿಡುತ್ತೆ ನಿಮ್ಮ ಸಿದ್ಧಾಂತಕ್ಕೆ. ನೀವು ಬಾಧಿತ ಅಂತ ಹೇಳೋ ಜನ, ನೀವು ಬಾಧಿತವಾಗಲ್ಲ ಆದ್ದರಿಂದ ಅದು ಇಲ್ಲ, ಬಾಧಿತವಾಗಲ್ಲ ಅಂಶವೂ ಕೂಡ ನಿಮಗೆ ಸಮ್ಮತ ಅಲ್ಲ, ಅದು ಇಲ್ಲ ಅನ್ನೋ ಅಂಶ ಸಮ್ಮತ ಆದರೂ ಕೂಡ ಬಾಧಿತವಾಗಲ್ಲ ಅನ್ನೋದು ಬಹಳ ಸಮಸ್ಯೆ ಆಗತ್ತೆ, ಅವ್ರಿಗೆ ವಿರುದ್ಧ ಆಗಿಬಿಡುತ್ತೆ. ಅದಕ್ಕೆ ಅವ್ರಂತಾರೆ, ನಾವೇನ್ ಮಾಡ್ತೀವಿ, ಅದಕ್ಕೆ
ವಿದ್ಯೇತ ಅನ್ನೋದಕ್ಕೆ ಉತ್ಪತ್ತಿ ಅಂತ ಅರ್ಥ ಮಾಡ್ತೀವಿ, ನಿವೃತ್ತಿ ಅನ್ನೋದಕ್ಕೆ ನಾಶ ಅಂತಾನೆ ಅರ್ಥ ಮಾಡ್ತೀವಿ. ವಿದ್ಯೇತ ಅನ್ನೋದಕ್ಕೆ ಉತ್ಪತ್ತಿ ಅಂತ ಯಾಕೆ ಅರ್ಥ ಮಾಡ್ತೀವಿ ನಾವು ಅಂತಂದ್ರೆ, ನಾಶದ ಜೋಡಿ ಪದ ಉತ್ಪತ್ತಿ, ನಾಶ ಉತ್ಪತ್ತಿ ಜೊತೆ ಜೊತೆಯಾಗಿರುತ್ತೆ. ಇರೋದು ಇಲ್ಲೇ ಇರೋ ಅದು ಇರುವಿಕೆಯ ಜೋಡಿ ಪದ ನಾಶ ಅಲ್ಲ, ಇರುವಿಕೆಯ ಜೋಡಿ ಪದ ನಾಶ ಅಲ್ಲ. ಅದರ ನಿವೃತ್ತಿ ಮತ್ತು ಉತ್ಪತ್ತಿ ಜೊತೆ ಜೊತೆಯಾಗಿರುವಂಥದ್ದು. ಆದ್ರಿಂದ ವಿದ್ಯೇತ ಅಂದ್ರೆ ಉತ್ಪದ್ದೇತ, ನಿವರ್ತೇತ ನಾಶವಾದೀತು. ನಮ್ಮ ಪ್ರಕಾರ ತರ್ಕ ನಾವು ಬೇರೆ ಪರಿವರ್ತನೆ ಮಾಡಬೇಕಲ್ಲ, ಇದು ನಾಶವಾಗೋಲ್ಲ, ಆದ್ದರಿಂದ ಇದು ಉತ್ಪತ್ತಿ ಆಗೋಲ್ಲ. ನಮಗೂ ವಿರುದ್ಧ ಆಯ್ತು ಇದು. ಯಾಕಂದ್ರೆ ನಾಶವೂ ಆಗುತ್ತೆ, ಉತ್ಪತ್ತಿಯೂ ಆಗುತ್ತೆ, ಅದು ನಮಗೂ ಊಟ ಹೊಡೆಯುತ್ತಿದೆ. ಅದಕ್ಕೆ ನಾವೇನ್ ಮಾಡಿದ್ರು, ದ್ವೈತ ಸಿದ್ಧಾಂತದಲ್ಲಿ ಒಂದು ಅಮೋಘವಾದ ವ್ಯಾಖ್ಯಾನ ಮಾಡಿಬಿಟ್ರು. ಪ್ರಪಂಚೋ ಅಂತ ಪ್ರಪಂಚ ಶಬ್ದ ಇದೆಯಲ್ಲ, ಶ್ರೀಮದಾಚಾರ್ಯ ಏನ್ ಬರೋದ್ರು ಅಂದ್ರೆ, ಪ್ರಪಂಚೋ ಭೇದ ಪಂಚಕಃ ಅಂತ, ಜೀವೇಶ್ವರ ಭೇದ, ಜೀವ ಭೇದ ಇತ್ಯಾದಿ ಪಂಚಭೇದಗಳೇನಿದೆಯಲ್ಲ ಅದನ್ನ ಪ್ರಪಂಚ ಅನ್ನೋ ಶಬ್ದದಿಂದ ಹೇಳಿದ್ರು. ಬಹಳ ಅಪೂರ್ವವಾಗಿರತಕ್ಕಂಥ ಅರ್ಥ. ಈ ಭೇದ ಅನ್ನೋದು ಇದಕ್ಕೆ ಉತ್ಪತ್ತಿ ವಿನಾಶಗಳಿಲ್ಲ, ಇದು ಅನಾದಿಯಾದದ್ದು ಭೇದ, ಅನಾದಿ ನಿತ್ಯ ಅಂತ ಅನ್ನೋ ಸಿದ್ಧಾಂತ. ಅಲ್ಲಿ ಪದ್ಮನಾಭ ತೀರ್ಥರ ವಿಚಾರ, ಒಂದು ಸಣ್ಣ ವಿಚಾರ ಇದೆ. ಭೇದ ಅನಾದಿ ನಿತ್ಯ, ಅದನ್ನು ಟೀಕಾರಾಯರು ಟೀಕೆಯಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಜೀವ ಈಶ್ವರ ಪ್ರಕೃತಿ ಇತ್ಯಾದಿ ನಿತ್ಯ ಪದಾರ್ಥಗಳೆಲ್ಲ ಇರುತ್ತಲ್ಲ, ನಿತ್ಯ ಧರ್ಮಿಕವಾದ ಆ ಪ್ರತಿಯೋಗಿ ಯಾವ್ದು ಬೇಕಾದ್ರೂ ಇರಲಿ, ಅದಕ್ಕೆ ನಿತ್ಯ ಧರ್ಮಿಕವಾದ ಅಂದ್ರೆ ಆ ಭೇದಕ್ಕೆ ಅನುಯೋಗಿ ಆದದ್ದು ನಿತ್ಯವಾಗಿದ್ರೆ ಮಾತ್ರ ಭೇದ ನಿತ್ಯ ಆಗುತ್ತೆ. ಅಂದ್ರೆ ಆಕಾಶದಲ್ಲಿ ಘಟಭೇದ ಇದ್ರೆ ಪ್ರತಿಯೋಗಿಯಾದ ಘಟ ಅನಿತ್ಯ ಆದ್ರೂ ಕೂಡ ಅನುಯೋಗಿ ಆದಂತ ಆಕಾಶ ನಿತ್ಯ ಆದ್ದರಿಂದ ನಿತ್ಯ ಧಾರ್ಮಿಕ ಭೇದ ನಿತ್ಯ ಅಂತ ಟೀಕಾರರು ಪಕ್ಕ ತಾರ್ಕಿಕರು ಅವರು ಹೇಳ್ಬಿಟ್ಟು, ನಿತ್ಯ ಧಾರ್ಮಿಕ ಭೇದ ನಿತ್ಯ ಅಂತ ಟೀಕಾರರ ಸಿದ್ಧಾಂತ. ಇಷ್ಟು ಹೇಳಿದ್ರು. ಆದ್ರೆ ಮುಂದೊಂದು ಉಲ್ಲೇಖ ಮಾಡ್ತಾರೆ ಅವರು, ಪದ್ಮನಾಭ ತೀರ್ಥರದ ಉಲ್ಲೇಖ ಮಾಡ್ತಾರೆ ಸನ್ಯಾಯ ರತ್ನಾವಳಿ ಒಂದು ವಿಚಾರವನ್ನ, ಟೀಕಾಕಾರಸ್ತು ಮನ್ಯತೆ ಅಂತ ಶುರು ಮಾಡ್ತಾರೆ ಅವರು. ಆ ಪದದ ಮೌನವನ್ನು ನಾವು ಗಮನಿಸಬೇಕು. ನಾವು ಶಾಸ್ತ್ರ ಪರಿಚಯ ಇರೋರು ಗೊತ್ತಾಗುತ್ತೆ, ಎತ್ತು ಕೇಚಿತ್ತು ಹತ್ರ ವದಂತಿ ಹೀಗೆಲ್ಲ ಇರ್ತದೆ. ಟೀಕಾಕಾರಸ್ತು ಮನ್ಯತೆ ಅನ್ನೋದ್ರಲ್ಲಿ ಒಂಥರ ವಿಸ್ಮಯ, ಆಶ್ಚರ್ಯ, ಭಯ, ಭಕ್ತಿ ಎಲ್ಲವೂ ಸೇರ್ಕೊಂಡಿದೆ. ಯಾರೋ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೇಳ್ತಾರೆ ಅಂತ ಅನ್ನೋ ಭಾವ ಇಲ್ಲ, ಅಲ್ಲಿ ಭಯಭಕ್ತಿಯಿಂದ ಹೇಳ್ತಾ ಇದ್ದಾರೆ ಟೀಕಾರರು. ಯಾಕೆ ಅಂದ್ರೆ ಅದು ಅಂತ ವಿಚಾರ ಇದೆ ಅಲ್ಲಿ. ಅವ್ರು ಹೇಳ್ತಾರೆ, ಪದ್ಮನಾಭ ತೀರ್ಥರ ಪ್ರಕಾರ ನಿತ್ಯ ಧಾರ್ಮಿಕ ಭೇದ ಮಾತ್ರ ನಿತ್ಯ ಅಲ್ಲ, ಅನಿತ್ಯ ಧಾರ್ಮಿಕ ಭೇದವೂ ಕೂಡ ನಿತ್ಯ ಅಂತ ಅವರ ಲೆಕ್ಕಾಚಾರ. ಅವ್ರದೊಂದು ಲಾಜಿಕ್ ಇದೆ. ಯಾಕೆ ಅಂದ್ರೆ ನೋಡ್ರಿ, ಭೇದ ನಾಶ ಆಗೋದಿಲ್ಲ. ಧರ್ಮಿ ನಿತ್ಯ ಆದ್ರೂ ಕೂಡ ಅನಿತ್ಯ ಆದ್ರೂ ಕೂಡ ಭೇದಕ್ಕೆ ನಾಶ ಇಲ್ಲ. ಘಟದಲ್ಲಿರುವ ಪಟದ ಭೇದವೂ ಕೂಡ ಘಟನಾಶ ಆದ ತಕ್ಷಣ ಪಟಭೇದ ನಾಶ ಆಗೋಲ್ಲ, ಆ ಭೇದ ನಿತ್ಯ. ಯಾಕೆ ಅಂತಂದ್ರೆ, ಯಾವುದೇ ಅಭಾವ ನಾಶ ಆಗಬೇಕು ಅಂದ್ರೆ ಪ್ರತಿಯೋಗಿಯ ಉತ್ಪತ್ತಿ ಅಭಾವಕ್ಕೆ ನಾಶಕ. ಇಲ್ಲಿ ಭೇದ ಅಂದ್ರೆ ಅನ್ಯೋನ್ಯ ಅಭಾವ, ಅನ್ಯೋನ್ಯ ಅಭಾವ ಅಂದ್ರೆ ಅನ್ಯೋನ್ಯ ತಾದಾತ್ಮ್ಯ ಅಭಾವ. ಘಟಪಟಗಳ ಭೇದ ನಾಶ ಆಗಬೇಕು ಅಂದ್ರೆ ಎಂದೋ ಒಮ್ಮೆ ಘಟಪಟಗಳು ಒಂದಾಗಬೇಕು, ಅದು ಒಂದಾಗಕ್ಕೆ ಚಾನ್ಸಸ್ಸೇ ಇಲ್ಲ. ಅದನ್ನ ಘಟಪಟಗಳ ತಾದಾತ್ಮ್ಯ ಸರ್ವಥಾ ಅಸಂಭಾವಿತವಾದ್ದರಿಂದ ಅವುಗಳ ಅಭಾವ, ತಾದಾತ್ಮ್ಯದ ಅಭಾವ ಹುಟ್ಟೋದೆ, ತಾದಾತ್ಮ್ಯ ಸಾಧ್ಯವೇ ಇಲ್ಲ. ಆದ್ರಿಂದ ಅಭಾವ ಪರ್ಮನೆಂಟ್ ಆಗಿರುತ್ತೆ, ತಾದಾತ್ಮ್ಯ ಅಭಾವ. ಆದ್ರಿಂದ ಭೇದ ಅನ್ನೋದು ಪರ್ಮನೆಂಟ್ ಆಗಿರುತ್ತೆ. ಆದ್ರಿಂದ ಅನಿತ್ಯ ಧಾರ್ಮಿಕ ಭೇದವೂ ಕೂಡ ಅದು ನಿತ್ಯವೇ ಅನ್ನೋ ಲಾಜಿಕ್, ಒಂದು ತರ್ಕ ಪದ್ಮನಾಭ ತೀರ್ಥರು. ಇದು ಭಾರಿ ಸ್ಟ್ರಾಂಗ್, ಇದಕ್ಕೆ ಎದುರೇ ಇಲ್ಲ, ಇದನ್ನು ಒಪ್ಕೊಳ್ಳೇಬೇಕು. ಅದಕ್ಕೆ ಟೀಕಾಕಾರಸ್ತು ಮನ್ಯತೆ ಅಂತ ಟೀಕಾಕೃತ್ಪಾದರು ಬಹಳ ಭಯಭಕ್ತಿ ಗೌರವದಿಂದ ಅದನ್ನ ಪದ್ಮನಾಭ ತೀರ್ಥರ ಒಂದು ವಿಚಾರವನ್ನ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಲ್ಲಿ ಟೀಕಾರಾಯರದ ಒಂದು ವಿಚಾರ ಆದ್ರೆ ಪದ್ಮನಾಭ ತೀರ್ಥರದ ಇನ್ನೊಂದು ವಿಚಾರ ಆಗಿರುತ್ತೆ. ಮುಂದೆ ಬಂದಿರತಕ್ಕಂಥ ಚಂದ್ರಿಕಾರಾಯರು ಇತ್ಯಾದಿಗಳೆಲ್ಲ ವಿರೋಧ ಪರಿಹಾರ ಮಾಡಿದ್ದಾರೆ. ಆದರೂ ಕೂಡ ಒಂದು ಪ್ರಖರ ಬುದ್ಧಿಶಕ್ತಿಗೆ ಅವೆಲ್ಲ ದೃಷ್ಟಾಂತಗಳು ಆಗುತ್ತೆ ಅನ್ನೋದಕ್ಕೆ ಈ ಶುಭ ಸಂದರ್ಭದಲ್ಲಿ ಒಂದು ಸಣ್ಣ ವಿಚಾರವನ್ನು ಆರಂಭಿಸಬೇಕಾಯಿತು. ಇದು ಪದ್ಮನಾಭ ತೀರ್ಥರ ಒಂದು ಬುದ್ಧಿಶಕ್ತಿಗೆ, ಬುದ್ಧಿ ವೈಶದ್ಯಕ್ಕೆ ಒಂದು ದೃಷ್ಟಾಂತ. ಆಮೇಲೆ ನಮಗೆ ಆಚಾರ್ಯರ ಭಾಷ್ಯದ ಮೇಲೆ ಅದು ಎಷ್ಟು ನಿಷ್ಠೆ ಪದ್ಮನಾಭ ತೀರ್ಥರಿಗೆ ಅಂತಂದ್ರೆ, ಮಧ್ವವಿಜಯದ ವಾಕ್ಯಗಳು, ನಾಪರೇಶರತಿ ಕ್ವಚಿತ್ ಭಾಷ್ಯಮದ್ಭುತಮಿದಂ ಸಶುಶ್ರುವಾನ್ ನಾರವಿಂದ ಮಕರಂದಮಾಪ್ತವಾನ್ ಅಚ್ಛಪಿಚ್ಛ ಇವ ವಾಂಛತೀತರತ್. ಯಾವಾಗ ಶ್ರೀಮದಾಚಾರ್ಯರ ಬಾಯಿಂದ ಭಾಷ್ಯ ಶ್ರವಣ ಮಾಡಿದ್ರು ಪರಮಾನಂದ ಆಗೋಯ್ತು ಪದ್ಮನಾಭ ತೀರ್ಥರಿಗೆ. ಇನ್ನೇನು ಬೇಡ ಜಗತ್ತಿಗೆ ಅಂತ ಅನಿಸ್ತು. ಇದನ್ನು ನೋಡಿದಾಗ ಹನುಮಂತನ ನಿಷ್ಠೆ ನೆನಪಾಗುತ್ತೆ. ರಾಮ ರಾಜ್ಯಭಾರ ಮಾಡುವಾಗ ಎಲ್ಲ ದಣಿದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಿಮಗೇನು ಬೇಕಾದ ಕೇಳ್ರಿ ಕೊಡ್ತೀನಿ ಅಂತಂದ. ಹನುಮಂತ ಏನೂ ಕೇಳಿಲ್ಲ. ಯಸ್ತೆ ಕಥಾ ಸೇವಕ ಯೇಷ ಸರ್ವದ ಸದಾರತಿ ಸ್ವೈ ಅಚಲೈಕ ಭಕ್ತಿ
ಸಜೀವಮಾನೋ ನಪರಃ ಕಥಂಚಿತ್ ಹೀಗೆ ಹೇಳಿ ಇದೇ ಶ್ರೇಷ್ಠವಾಗಿರತಕ್ಕಂಥ ಜೀವನ ಸದಾ ಭಕ್ತಿ ಇರಲಿ ಅಂತ ಬೇಡ್ಕೊಂಡ. ಹಾಗೆ ಪದ್ಮನಾಭ ತೀರ್ಥರು ಕೂಡ ಆಚಾರ್ಯರ ಅಪೂರ್ವ ಆ ಒಂದು ಭಾಷ್ಯಕ್ಕೆ, ಅಪೂರ್ವ ಅರ್ಥಗಾರಿಕೆಗೆ ಎಲ್ಲ ಬೆರಗಾಗಿ ಅವರ ಶಿಷ್ಯರಾಗಿ, ದಾಸರಾಗಿ ಅವರ ಭಾಷ್ಯಕ್ಕೆ ಅಪೂರ್ವವಾದಂತಹ ಟೀಕೆಯನ್ನು ಬರೆದು ಇವತ್ತು ಘಟ್ಟದ ಮೇಲಿನ ಎಲ್ಲ ಪರಂಪರೆಗಳಿಗೆ ಆದ್ಯ ಪ್ರವರ್ತಕರಾಗಿದ್ದಾರೆ. ಈ ಪದ್ಮನಾಭ ತೀರ್ಥರ ಆರಾಧನೆ ದಿವಸ ನಾವೆಲ್ಲ ಸನ್ನಿಹಿತರಾಗಿದ್ದೇವೆ. ಇವತ್ತು ಉಭಯ ಶ್ರೀಪಾದಂಗಳವರ ಮಿಲನ ಆಗಿದೆ. ಇಲ್ಲಿ ನಾ ಹೇಳಿದ್ನಲ್ಲ, ಅವಾಗಲೇ ಹೇಳಿದ್ನಲ್ಲ, ಆಗಿದೆ. ಅದೇನಂತ ಇಬ್ಬರು ಮಹಾಪುರುಷರ ಮೇಲನದಿಂದ ಇತಿಹಾಸದಲ್ಲಿ ಅದ್ಭುತವಾದದ್ದು ನಡೆದಿದ್ದು ನಾವು ನೋಡಿದೀವಿ ಅಂತ. ನಾವೀಗ ಸ್ವಾಮಿ ಸಮಾವೇಶ ಆ ಇತಿಹಾಸದಲ್ಲಿ ಇನ್ನೂ ಅದ್ಭುತದ ನಿರೀಕ್ಷೆಯನ್ನು ನಾವು ಖಂಡಿತವಾಗೂ ಮಾಡಬಹುದು. ಅದು ಹಾಗಾಗುತ್ತೆ, ವ್ಯಾಪ್ತಿ ಇದೆ ಅದಕ್ಕೆ. ಇಬ್ಬರು ದಿಗ್ಗಜರ ಸಮಾವೇಶದಿಂದ ಇತಿಹಾಸದಲ್ಲಿ ಪವಾಡಗಳು ನಡೆಯೋದನ್ನು ನಾವು ನಿರೀಕ್ಷೆ ಮಾಡಬಹುದು. ನನಗೆ ಆ ಶ್ರೀಪಾದಂಗಳು ನೋಡಿದ್ರೆ ಬಹಳ ಖುಷಿ. ಯಾಕೆ ಖುಷಿ ಅಂತಂದ್ರೆ, ಇಬ್ಬರು ಈ ಪ್ರಪಂಚದಲ್ಲೇ ಅತ್ಯದ್ಭುತವಾಗಿರತಕ್ಕಂಥ ಗುರುಪೀಠಗಳ ಯತಿಗಳವರಿಬ್ಬರು ಕೂಡ, ಎರಡು ಮಹಾ ಗುರುಪೀಠಗಳ ಯತಿಗಳವರಿಬ್ಬರು. ನಾನು ಇಬ್ಬರಲ್ಲೂ ಗುರುತಿಸಿದ ಸಮಾನವಾದ ಅಂಶ ಏನು ಅಂತಂದ್ರೆ, ಅವ್ರು ಏನ್ ಬೇಕಾದ್ರೂ ಸಹಿಸ್ತಾರೆ. ಆದ್ರೆ ಮಠದ ದೀಕ್ಷೆ, ಮಠದ ಸುದ್ದಿಗೆ ಯಾರಾದ್ರೂ ಬಂದ್ರೆ, ಮಠದ ದೀಕ್ಷೆ ಅಪಾರವಾಗಿರತಕ್ಕಂಥ ಮಠದ ದೀಕ್ಷೆ, ಅದು ಕೆಚ್ಚದೆ ಸ್ವಾಭಿಮಾನ ಮಠದ ಬಗ್ಗೆ, ಅದನ್ನ ನೋಡಿ ಬಹಳ ಸಂತೋಷ ಆಗುತ್ತೆ. ಅವ್ರ ಸಿದ್ಧಾಂತವೇ ಅದು. ಸ್ವಾಭಿಮಾನವನ್ನ ಬಿಟ್ಟು ಬದುಕೇ ಅಲ್ಲ ಅಂತ ಅವ್ರ ಸಿದ್ಧಾಂತ. నాకు ಬಹಳ ಖುಷಿ ಆಗುತ್ತೆ ಆ ಸಿದ್ಧಾಂತ. ಹಾಗಾಗಿ ಇಂತಹ ಗುರುಗಳು ನಮಗೂ ಕೂಡ ಸನ್ಮಾರ್ಗದಲ್ಲಿ ದಾರಿ ತೋರಿಸಿ ಉದ್ಧಾರ ಮಾಡಬೇಕು ಅಂತ ಅವರಿಬ್ಬರಲ್ಲಿ ಕೇಳ್ಕೊಳ್ತಾ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲೋಯ್ತಪ್ಪ? ಇಷ್ಟು ಹೊತ್ತು ಪದ್ಮನಾಭ ತೀರ್ಥರ ವ್ಯಾಖ್ಯಾನದ ಶೈಲಿ, ಮಧ್ವಮತದ ಗರಿಮೆಯನ್ನ ತುಂಬಾ ಸಂಕ್ಷಿಪ್ತವಾಗಿ ಪ್ರೌಢಿಮೆಯಿಂದ ಬೋಧಿಸಿದ ವಿದ್ವಾಂಸರ, ಶ್ರೀಮಠದ ವಿದ್ವಾಂಸರಾದ ಶ್ಯಾಮಾಚಾರ್ಯರಿಗೆ ಕೃತಜ್ಞತೆಗಳು. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಠದ ದೀಕ್ಷೆಯ ಹಿನ್ನೆಲೆಯಲ್ಲಿಯೇ ಅವರಿಗೆ ನಿತ್ಯವೂ ಕೂಡ ಎಲ್ಲ ಗುರುಗಳು ಅನುಗ್ರಹ ಮಾಡಿ ವಿಶಿಷ್ಟವಾದ ಒಂದು ಜಯ ಸಂಪಾದನೆಗೆ ದಾರಿಯಾಗಿದೆ. ಎಲ್ಲ ಗುರುಗಳ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವರು ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದರು. ಎಷ್ಟೇ ಯಾವುದೇ ರೀತಿಯಾದ ವಿಷಮ ಸ್ಥಿತಿಗಳಿದ್ರು ಅಥವಾ ತುಂಬಾ ಆತಂಕದ ಪರಿಸ್ಥಿತಿಗಳಿದ್ರೂ ಕೂಡ ಆ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ, ಸನ್ಮನುಷ್ಯ ಮನೋಯಥ ಅಂತ. ತಮಸಾ ನದಿ ಹೇಗಿತ್ತು ಅಂದ್ರೆ, ನೀವೇ ಹನುಮೇಶ್ ಅವರು, ಕರೆಂಟ್ ಇದೆ, ಹಂಗೆ ಕೇಳುತ್ತೆ ಚೆನ್ನಾಗಿ. ನಾನು ನಿಂತ್ರೆ ಬರುತ್ತು. ಅಕರ್ದಮಮಿದಂ ತೀರ್ಥಂ ಸನ್ಮನುಷ್ಯ ಮನೋಯಥ ಅಂತ. ಸಜ್ಜನರ ಮನಸ್ಸು ಎಷ್ಟು ನಿರ್ಮಲವಾಗಿತ್ತೋ ತಮಸಾ ನದಿ ಅಷ್ಟು ನಿರ್ಮಲವಾಗಿತ್ತು ಅಂತ. ಪರಮಪೂಜ್ಯ ಶ್ರೀಪಾದಂಗಳವರ ಮನಸ್ಸು ಅತ್ಯಂತ ನಿರ್ಮಲವಾಗಿ ಗುರುಗಳ ಸೇವೆಗೆ ದೀಕ್ಷಿತರಾಗಿದ್ದಾರೆ. ಅವರ ಯಾವ ಹೋರಾಟಗಳಿಗಾಗಲಿ ಅಥವಾ ಯಾವುದೇ ದೀಕ್ಷೆಗಳಲ್ಲಿ ಸ್ವಾರ್ಥ ಇಲ್ಲ. ಇದು ರಾಯರ ಸೇವೆ ಎನ್ನುವ ದೀಕ್ಷೆಯಿಂದ ಇಂಥ ಒಂದು ಜಯಕ್ಕೆ ಕಾರಣೀಕರ್ತರಾದವರು ಪರಮಪೂಜ್ಯ ಶ್ರೀಪಾದರು. ಇತ್ತೀಚೆಗೆ ನನ್ನ ಒಂದು ಸಣ್ಣ ಅನುಭವ ಏನು ಅಂದ್ರೆ, ನಮ್ಮ ಹಳ್ಳಿಯ ಪ್ರಾಂತ್ಯಕ್ಕೆ ಬಂದಿದ್ರು ಶ್ರೀಪಾದಂಗಳವರು. ಒಬ್ರು ಅಲ್ಲಿ ಆ ಹಳ್ಳಿಯಲ್ಲೇ ವಾಸ ಮಾಡಿರುವ ಮಾಧ್ವರು, ಅವರ ಮಗನಿಗೆ ಸಂತಾನ ಆಗಿರಲಿಲ್ಲ. ರಾಯರೇ ಇಲ್ಲಿಗೆ ಬಂದಿದ್ದಾರೆ ಎನ್ನುವ ಭಕ್ತಿ ಅವರಿಗೆ, ಅವ್ರ ಗಂಡ ಹೆಂಡತಿಗೆ ಅನುಪಮವಾದ ಶ್ರದ್ಧೆ. ಅವರು ಹೇಳಿದ್ರು, ನನಗೆ ಒಬ್ಬನೇ ಮಗ ಇದ್ದಾನೆ, ಒಂದು ತಾಯ್ತ ಏನಾದರೂ ಜಪ ಮಾಡಿ ಕೊಡಿ ಅಂತ. ಶ್ರೀಪಾದರು 1 ನಿಮಿಷ ಕಣ್ಮುಚ್ಚಿ ತಾಯ್ತವನ್ನು ಕೊಟ್ಟರು.
8 ವರ್ಷ ಆಗಿತ್ತು ಮದುವೆಯಾಗಿ. ಈಗ ಆಕೆ 5 ತಿಂಗಳ ಗರ್ಭಿಣಿಯಾಗಿ ತುಂಬಾ ಜನಕ್ಕೆ ಸಂತಾನ ಆಗುತ್ತೆ. ಆದರೆ ಅವರ ಮನೆಯಲ್ಲಿ ಒಂದು ನಮ್ಮ ಪರಂಪರೆಗೆ ಬೇಕಾದ ಸಂಸ್ಕಾರ ಬೇಕು, ನನ್ನ ಸೊಸೆಗೆ ಅದು ಕಡಿಮೆ ಇದೆ ಅಂತ ಅನಿಸಿತ್ತು. ರಾಜರ ಅನುಗ್ರಹ ಎಂತಹದ್ದು ಅಂದ್ರೆ, ಅವಳು ಗರ್ಭಿಣಿ ಆದಾಗಿಂದ ಧಾರ್ಮಿಕ ಮನೋವೃತ್ತಿಯಲ್ಲಿದ್ದಾಳೆ. ಅವಳು 7ನೇ ತಿಂಗಳಿಗೆ ನೀವೊಂದು ಭಾಗವತ ಸಪ್ತಾಹ ಮಾಡಿ ಅಂತ ನನ್ನ ಹತ್ರ ಕೇಳಿದಾಳೆ. ಅಂದ್ರೆ ಶ್ರೀಪಾದಂಗಳವರ ಆ ಮಂತ್ರದ ಬಲ ಎಷ್ಟು ಅನ್ನುವುದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿಯನ್ನು ನಾನು ಅನುಭವಿಸಿದ್ದೇನೆ. ಆದ್ರಿಂದ ನಾವಿಲ್ಲಿ ಎದುರುಗಡೆ ಕುಳಿತಿರುವಂತಹ ಸುಬುಧೇಂದ್ರ ತೀರ್ಥರನ್ನ ಕೇವಲ ವ್ಯಕ್ತಿಯನ್ನಾಗಿ ನೋಡದೆ ಅದು ರಾಯರ ಶಕ್ತಿ ಅಂತ ನೋಡಿದಾಗ ಮಾತ್ರ ನಮಗೆ ಅದರ ಪೂರ್ಣ ಫಲ ಸಿಗುತ್ತೆ. ಹಾಗೆ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರನ್ನು ಕೇವಲ ಒಂದು ಭೌತಿಕವಾದ ಶರೀರವನ್ನ ಧರಿಸಿದ ವ್ಯಕ್ತಿ ಅಂತ ನೋಡದೆ ಅದು ರಾಜರ ಶಕ್ತಿ ಎಂದಾಗ ಸಮಾಜಕ್ಕೆ ಸಂಜೀವಿನಿ ಆಗ್ತಾರೆ ಪರಮ ಪೂಜ್ಯ ಶ್ರೀಪಾದಂಗಳವರು. ಅವರು ಇವತ್ತು ಇಷ್ಟು ಜನ ನಾನು ಪವನಾಚಾರು ಮತ್ತೆ ವೇಣು ಆಚಾರು ಕಶ್ಯಪಾಚಾರ್ಯ ಎಲ್ಲ ಕುಳಿತುಕೊಂಡು ಯಾವುದೋ ಒಂದು ವಾಕ್ಯದ ವಿಮರ್ಶೆಯನ್ನ ಹಾಗೆ ನಮ್ಮ ಬುದ್ಧಿಯಿಂದ ನಾವು ಮಾಡ್ತಾ ಇದ್ದೆವು. ಸ್ವಾಮಿಗಳ ಹತ್ರ ಹೋಗಿ ಹೇಳಿದೆ, ಏನ್ ಮಾತನಾಡಿದ್ರಿ ಅಂದ್ರು. ಹೀಗೆ ಅಂತ ವಿಷಯ ತಿಳಿಸಿದೆ. ಶ್ರೀಪಾದರು ಇಲ್ಲ, ನನಗಲ್ಲೇನೋ ಬೇರೆ ತೋರ್ತಾ ಇದೆ ಅಂದ್ರು. ನಾನು ಹೇಳಿದೆ, ನಮ್ಮಲ್ಲಿ ರಾಜರ ಸನ್ನಿಧಾನ ಇಲ್ಲ, ನಿಮ್ಮ ಸನ್ನಿಧಾನ ಏನು ಮಾತನಾಡುತ್ತೆ ಹೇಳಿ ಅಂತ. ಎಂಥ ಒಳ್ಳೆ ಮಾತನಾಡಿದ್ರು ಅಂದ್ರೆ ಸ್ವಾಮಿಗಳು ವಿಭುಧೇಂದ್ರ ತೀರ್ಥರಿಂದ ಸುಧೀಂದ್ರ ತೀರ್ಥರ ತನಕ 7 ತಲೆಯನ್ನು ನೋಡಿದವರು ನಮ್ಮ ಭಾವಿ ಸಮೀರ ವಾದಿರಾಜರು ಅನ್ನುವ ಇತಿಹಾಸ ರಾಜರ ಗ್ರಂಥದಲ್ಲಿದೆ ಅಂತ ತೋರಿಸಿಕೊಟ್ರು. 7 ತಲೆಮಾರು ನೋಡಿದ್ದಾರೆ ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರು. ಈ ಪರಂಪರೆಯ ಬಗ್ಗೆ ತುಂಬಾ ಸಂತೋಷದ ಮಾತುಗಳನ್ನು ಆಡಿದ್ದಾರೆ. ಮುಂದೆ ಶ್ರೀಪಾದಂಗಳವರು ಅದನ್ನ ಹೇಳಲಿಕ್ಕಿದ್ದಾರೆ. ಇಂಥ ಒಂದು ವಿಮರ್ಶೆ ನಾವೆಲ್ಲ ಕಂಗಾಲಾದವು. ಆಮೇಲೆ ಇತಿಹಾಸ, ಇಂಟರ್ನೆಟ್ ಎಲ್ಲ ತೆಗೆದು ನೋಡಿದ್ರೆ ಅವರು ಹೇಳಿದ್ದು ಸತ್ಯವಾಗಿತ್ತು. ಜ್ಞಾನಿಗಳು ಹೇಳಿದ್ದು ಪುಸ್ತಕದಲ್ಲಿ ಇರುತ್ತೆ, ಪುಸ್ತಕ ನೋಡಿ ಜ್ಞಾನಿಗಳು ಹೇಳಲ್ಲ ಅನ್ನಲಿಕ್ಕೆ ಸಾಕ್ಷಿಯಾಗಿ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ನಮ್ಮ ಕಣ್ಣಿಗೆ ಕಾಣಿಸಿದ್ದಾರೆ. ಹಾಗಾಗಿ ಕೇವಲ ಇಂಥ ಪ್ರಸಂಗದಲ್ಲಿ ನಾವು ವ್ಯಕ್ತಿಗಳು ಸ್ವಾಮಿಗಳು ಕಾವಿ ಬಟ್ಟೆ ಧರಿಸಿದವರು ಅಂತ ನೋಡದೆ ಇಲ್ಲಿ ವಿಶೇಷವಾಗಿ ಎಲ್ಲ ಪರಂಪರೆಯ ಪದ್ಮನಾಭ ತೀರ್ಥರೇ ಮೊದಲಾದ ರಾಯರ ಸನ್ನಿಧಾನ, ಎಲ್ಲಾ ಜ್ಞಾನಿಗಳ ಸನ್ನಿಧಾನ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿದೆ ಅಂತ ಅನುಸಂಧಾನ ಮಾಡಿದಾಗ ಮಾತ್ರ ನಮಗೆ ಅದರ ಜಯ. ಹಾಗೆ ವಿಷ್ಣು ತೀರ್ಥರಾದಿಯಾಗಿ ಆಚಾರ್ಯರಾದಿಯಾಗಿ ವಾದಿರಾಜರ ಎಲ್ಲರ ಸನ್ನಿಧಾನ ವಿಶ್ವವಲ್ಲಭರಲ್ಲಿದ್ದ ಇದೆ ಅಂತ ಹೇಳಿದಾಗ ಮಾತ್ರ ನಮಗೆ ಪೂರ್ಣ ಅದರ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಅಂಥ ಶ್ರೀಪಾದಂಗಳವರು ಅವರಿಬ್ಬರ ಒಂದು ಪ್ರೀತಿ ಅದು ಯಾವುದೋ ಜನ್ಮಾಂತರದ ಪ್ರೀತಿ ಅಂತ ಅನಿಸುತ್ತೆ ನನಗೆ. ಅದು ಈ ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಯಾಕೆಂದ್ರೆ ಅವರಿಬ್ಬರು ಶ್ಯಾಮಾಚಾರ್ಯ ಹೇಳಿದ ಹಾಗೆ 2 ವಿಭುದ್ವಯಗಳ ಸಮಾವೇಶ ಆಯಿತು ಅಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಒಂದು ಹೊಸ ಬೆಳವಣಿಗೆ ಆಗುತ್ತೆ ಅಂತ. ನಮ್ಮ ಮಾಧ್ವ ಸಮಾಜಕ್ಕೆ ಒಂದು ಆದರ್ಶವಾಗುವಂತಹ ಕೊಡುಗೆಯನ್ನು ಕೊಡುವ ಮಹಾಕಾರಣಿಕರು ನಮ್ಮ ಕಣ್ಮುಂದೆ ನಿಂತಿದ್ದಾರೆ. ಒಂದು 2 ಕಣ್ಣುಗಳಂತೆ ಇದ್ದಾರೆ ಪರಮ ಪೂಜ್ಯ ಉಭಯ ಶ್ರೀಪಾದಂಗಳವರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯಾದ ಮಾತಲ್ಲ ಅಂತ ಈ ಪ್ರಸಂಗದಲ್ಲಿ ಹೇಳ್ತಾ, ಇನ್ನೂ ಇದಕ್ಕೆ ಅವರಿಬ್ಬರ ಒಂದು ಆ ಉದ್ದೇಶಗಳು, ಅವರ ಸಮಾಗಮದ ಉದ್ದೇಶ ಏನು ಅಂತ ತುಂಬಾ ಜನಕ್ಕೆ ಕುತೂಹಲಗಳಿದೆ. ಯಾವುದೂ ಇಲ್ಲ. ಆ ವಾದಿರಾಜರು ವಿಜೇಂದ್ರ ತೀರ್ಥರೆಲ್ಲ ಸೇರಿ ಯಾವ ಅನುಸಂಧಾನ ಮಾಡಿದ್ರು, ಯಾವ ಪರಂಪರೆಯ ಆ ಧರ್ಮಗಳನ್ನ ಸಮಾಜದ ತುಂಬ ಬಿತ್ತರಿಸಿದ್ರು, ಆ ಉದ್ದೇಶ ಬಿಟ್ಟು ಮತ್ತೆ ಯಾವ ಉದ್ದೇಶಗಳು ಅವರ ಹೃದಯದಲ್ಲಿಲ್ಲ. ಸ್ವಚ್ಛವಾಗಿ ಸಮಾಜವನ್ನ ಸ್ವಚ್ಛ ಮಾಡುವ ಭಾರತ ಸ್ವಚ್ಛ ಆಂದೋಲನ ಇದ್ದ ಹಾಗೆ ಮಾಧ್ವ ಸಮುದಾಯದ ಒಂದು ಸ್ವಚ್ಛ ಆಂದೋಲನದ ಪ್ರತಿಜ್ಞೆ ಇಬ್ಬರು ಶ್ರೀಪಾದಂಗಳವರಲ್ಲಿದೆ ಹೊರತು ಬೇರೆ ಉದ್ದೇಶಗಳಲ್ಲಿ ಇಲ್ಲ. ಎಷ್ಟು ದುರ್ಬಿನ್ ಹಾಕಿದ್ರು ಅಲ್ಲೇನು ಕಾಣುವುದಿಲ್ಲ. ಯಾಕೆಂದ್ರೆ ಅವರಿಬ್ಬರಿಗೂ ಪರಸ್ಪರ ಸ್ವಾರ್ಥಗಳಿಲ್ಲ. ರಾಯರ ಮಠದ ಸಂಪತ್ತು ಆ ವೈಭವಗಳಿಗೆ ಸಾಟಿ ಇಲ್ಲ, ರಾಜರ ಸಂಪತ್ತು ಅವರ ವೈಭವಕ್ಕೆ ಸಾಟಿ ಇಲ್ಲ. ಹಾಗಾಗಿ ಅವರಿಗೆ ಯಾವ ಪ್ರಯೋಜನದ ಅಪೇಕ್ಷೆ ಪರಸ್ಪರ ಇಲ್ಲ. ಇದರ ಲಾಭ ನಮ್ಮ ಸಮಾಜಕ್ಕೆ ಎನ್ನುವುದನ್ನೇ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ವಿಶೇಷವಾಗಿ ಈ ಪ್ರಸಂಗದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರ ಅನೇಕ ವಿದ್ವಾಂಸರು ಮಾತನಾಡುವ ಪ್ರಸಂಗ ಇದೆ. ಆದರೆ ಸಮಯ ತುಂಬಾ ಅಧಿಕವಾಗಿದ್ದರಿಂದ ಒಂದು ಗ್ರಂಥದ ಉದ್ಘಾಟನೆ, ಆಮೇಲೆ ಶ್ರೀಪಾದಂಗಳವರಿಗೆ ಅವರಿಬ್ಬರಿಂದ ಅನುಗ್ರಹ ಸಂದೇಶ, ಮಠದ ಗೌರವ, ಈ ಕಾರ್ಯಕ್ರಮಗಳು ಮುಂದೆ ನಡೀತಾ ಇದೆ ಅಂತ ಹೇಳ್ತಾ, ಪ್ರಕೃತ ಒಂದು ಗ್ರಂಥ ವೆಂಕಟದಾಸರ ಸಮಗ್ರ ಜೀವನ ಚರಿತ್ರೆ ಮತ್ತು ಕೃತಿಗಳ ಉದ್ಘಾಟನೆ ಎನ್ನುವ ಕಾರ್ಯಕ್ರಮ ಇದೆ. ವೆಂಕಟದಾಸರು ಸುಷಮೀಂದ್ರ ತೀರ್ಥರ ಮತ್ತು ಸುಜಯೀಂದ್ರ ತೀರ್ಥರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು. ಪಂಡರಾಪುರದಲ್ಲಿ ಅವರು ಸ್ವಪ್ನ ಸೂಚನೆಯಾಗಿ ಪಾಂಡುರಂಗರಿಂದಲೇ ಅಂಕಿತವನ್ನ ಪಡೆದವರು. ಶ್ರೀಮಠದಲ್ಲಿ ತುಂಬಾ ದೀಕ್ಷೆ ಅವರಿಗೆ. ವಿಶೇಷವಾಗಿ ವಾದಿರಾಜರು ರಚನೆ ಮಾಡಿದ ಮಹಾಭಾರತ ತಾತ್ಪರ್ಯವನ್ನ ಪ್ರತಿದಿನ ಅವರು ಪಾರಾಯಣ ಮಾಡ್ತಾ ಇದ್ರಂತೆ. ಅವರ ಜೀವನ ಚರಿತ್ರೆಯಲ್ಲಿ ಬರುವಂತಹ ಕಥೆ ಅದು. ಮತ್ತೆ
ಜಯತೀರ್ಥರ ವೃಂದಾವನದ ಸಂಶೋಧನೆಯಲ್ಲಿ ಶ್ರೀಮಠಕ್ಕೆ ತುಂಬಾ ನಿಷ್ಠರಾಗಿ ಸೇವೆಯನ್ನ ಕೈಂಕರ್ಯವನ್ನ ಅವರು ಸಲ್ಲಿಸಿದ್ದಾರೆ. ಅವರ ಕೃತಿಗಳ ಒಂದು ಪುಸ್ತಕದ ಉದ್ಘಾಟನೆಯನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ನೆರವೇರಿಸಿಕೊಡಬೇಕು ಅಂತ ಈ ಪ್ರಸಂಗದಲ್ಲಿ ಕೇಳಿಕೊಳ್ತಾ ಇದ್ದರು. ಆಯ್ತಾ, ಮೇಲೆ ಹೋಗ್ಲಿಕ್ಕೆ ಮೇಲೆ ಬನ್ನಿ. ಇವರು ಅವ್ರ ಮಗನ ವೆಂಕಟದಾಸರ ಅಳಿಯಂದಿರು ಉಭಯ ಶ್ರೀಪಾದಂಗಳವರಿಂದ ಪುಸ್ತಕ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಉಭಯ ಶ್ರೀಪಾದರಿಗೂ ಪುಷ್ಪಾರ್ಚನೆಯ ಕಾರ್ಯಕ್ರಮವನ್ನ ಕೊನೆಯ ಅನುಗ್ರಹ ಸಂದೇಶ ಆದಮೇಲೆ ಆ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆರಂಭದಲ್ಲಿ ಪರಮ ಪೂಜ್ಯ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರು ಹೀಗೆ ನಮ್ಮ ಶ್ರೀಮಠಕ್ಕೆ ಪರಮ ಪೂಜ್ಯ ಶ್ರೀಪಾದಂಗಳವರ ಶಿಷ್ಯನಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಪ್ರೀತಿ ಆಚಂದ್ರಾರ್ಕವಾಗಿರಬೇಕು. ಅದು ಮತ್ತೆ ಮತ್ತೆ ಅದು ಮೋಕ್ಷ ಪರ್ಯಂತ. ಅದು ವಾದಿರಾಜರ ಒಂದು ಮಾತಿದೆ ಯುಕ್ತಿ ಮಲ್ಲಿಕೆಯಲ್ಲಿ, ಸ್ವಬಂಧುಷು ಕೃತಸ್ನೇಹ ಸ್ಯಾಧಿ ರಾಗಾದಿ ದೋಷತಃ ಪಾಂತೇಶು ತು ಕೃತಸ್ನೇಹ ಧರ್ಮಂ ಶುತ್ವೇವ ತನ್ಮುಖಾತ್ ಅಂತ. ಅಂದ್ರೆ ಅಧ್ಯಾತ್ಮದ ಸಂಬಂಧ, ಶ್ರೀಮದ್ ಆಚಾರ್ಯರ ವೈಷ್ಣವ ದೀಕ್ಷೆಯ ಸಂಬಂಧ ಅದು ಮೋಕ್ಷದ ತನಕ, ಬಾಂಧವ್ಯದ ಸಂಬಂಧ ಮಸಣದ ತನಕ ಅಂತ ಹೇಳಿದ್ದಾರೆ ವಾದಿರಾಜರು. ಆದ್ರಿಂದ ಸ್ವಬಂಧುಷು ಕೃತ ಸ್ನೇಹ ಸ್ಯಾಧಿ ರಾಗಾದಿ ದೋಷತಃ, ಬಂಧು ಬಾಂಧವರ ಸ್ನೇಹ ಅದು ರಾಗ ಪ್ರಾಪ್ತವಾದದ್ದು, ಅದು ಮುಖ್ಯ ಅಲ್ಲ. ಈ ಸ್ನೇಹ ಏನಿದೆ ಅದು ಮೋಕ್ಷ ಪರ್ಯಂತ ಇರುವ ಸಂಬಂಧ. ಅದಕ್ಕೆ ಸಾಕ್ಷಿಯಾಗಿರುವಂತಹ ಒಂದು ಸಂಬಂಧ ನಮಗೂ ಅವರ ದಯೆಯಿಂದ ಒದಗಿ ಬರಲಿ ಅಂತ ಈ ಪ್ರಸಂಗದಲ್ಲಿ ಕೇಳ್ತಾ, ಶ್ರೀಮಠದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರಿದ್ದೇ ಅದಕ್ಕೆ ಶೋಭೆ ಎನ್ನುವ ಮಾತು ಇವಾಗ ಜಗಜ್ಜನಿತ ಆಗಿದೆ. ಹಾಗೆ ವಿಶ್ವವಲ್ಲಭತೀರ್ಥ ಶ್ರೀಪಾದರು ಹೇಳ್ತಾ ಇದ್ದಾರೆ, ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಸುಬುಧೇಂದ್ರ ತೀರ್ಥರಿದ್ರೆ ಅದು ಶೋಭೆ ಎನ್ನುವ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಹಾಗೆ ಈ ಪರಸ್ಪರ ಸಂಬಂಧ ಇದು ಮುಂದುವರಿಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ವೈರಾಗ್ಯ ಭಾಗ್ಯ ಮದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ಭೂತ್ಯೈ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪದ್ಮನಾಭ ತೀರ್ಥರ ಪೂರ್ವಾರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತು ಜೊತೆಯಲ್ಲಿ ಬಾಬಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರ ಸಾಕ್ಷಾತ್ ಶಿಷ್ಯರಾದಂತಹ ವೇದವೇದ್ಯ ತೀರ್ಥರ ಆರಾಧನೆಯೂ ಕೂಡ ಇವತ್ತು ಹೌದು. ಹಾಗಾಗಿ ಈ ಇರುವರು ಮಹಾಪುರುಷರ ಆರಾಧನೆಯ ಪರ್ವಕಾಲದಲ್ಲಿ ನಾವು ಇಂತಹ ದೊಡ್ಡ ಸನ್ನಿಧಾನದಲ್ಲಿ ಸೇರುವುದೇ ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತೇವೆ. ಈ ಸಂದರ್ಭದಲ್ಲಿ ಪದ್ಮನಾಭ ತೀರ್ಥರ ಕುರಿತು ಅವರ ಚಿಂತನೆಯನ್ನು ಮಾಡುವುದಾದರೆ, ಭಗವಂತನ ಮಹಿಮೆಯನ್ನು ಹೇಳಬೇಕಾದರೆ ವ್ಯಾಸರು ಆ ಸೂತ್ರದಲ್ಲಿ ಹೇಳ್ತಾರೆ, ಭಾಷ್ಯದಲ್ಲಿ ಹೇಳಬೇಕಾದ್ರೆ ಆಚಾರ್ಯರು ಹೇಳ್ತಾರೆ, ಭಗವಂತ ಇಷ್ಟೆಲ್ಲ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡ್ತಾನೆ. ಈ ಸೃಷ್ಟಿ ವ್ಯಾಪಾರವನ್ನು ಭಗವಂತ ಯಾಕೆ ಮಾಡ್ತಾನೆ? ಅವನಿಗೇನಾದ್ರೂ ಪ್ರಯೋಜನ ಉಂಟಾ? ಈ ಲೋಕದಲ್ಲಿ ಜನರಿಗೆಲ್ಲ ಏನಾದರೂ ಒಂದು ಕೆಲಸವನ್ನು ಮಾಡ್ತಾರಾದ್ರೆ ಏನಾದರೂ ಒಂದು ಲಾಭವನ್ನು ಇಟ್ಟುಕೊಂಡೇ ಕೆಲಸ ಮಾಡ್ತಾರೆ. ಲಾಭ ಇಲ್ಲದೆ ಯಾರೂ ಕೂಡ ಯಾವ ಕೆಲಸವನ್ನು ಲೋಕದ ಜನರು ಮಾಡುವುದಿಲ್ಲ. ಹಾಗಾದರೆ ಭಗವಂತನು ಮಾಡುವಂತಹ ಈ ವ್ಯಾಪಾರವು ಕೂಡ ಏನಾದರೂ ಒಂದು ಉದ್ದೇಶ ಇಟ್ಟುಕೊಂಡು ಪ್ರಯೋಜನ ಇಟ್ಟುಕೊಂಡೇ ಇಂಥದ್ದೇನಾದರೂ ಮಾಡ್ತಾನ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು ಇಲ್ಲ, ಭಗವಂತನಿಗೆ ಈ ಯಾವ ಪ್ರಯೋಜನಗಳು ಇಲ್ಲ ಅಂತ ಹೇಳಿ ಅದಕ್ಕೊಂದು ಶ್ರುತಿಯನ್ನು ಉದಾಹರಿಸ್ತಾರೆ. ದೇವಸ್ಯ ಏಷಃ ಸ್ವಭಾವಃ ಅಯಂ ಆತ್ಮಕಾಮಸ್ಯ ಕಾಸ್ಪೃಹ. ಈ ಭಗವಂತ ಆಪ್ತಕಾಮನಾಗಿದ್ದಾನೆ, ಇವನಿಗೆ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿಲ್ಲ, ಎಲ್ಲಾ ಪ್ರಯೋಜನವನ್ನು ಹೊಂದಿದವನು. ದೇವಸ್ಯ ಏಷಃ ಸ್ವಭಾವ ಅಂತ ಹೇಳ್ತಾರೆ, ಇದು ಅವನ ಸ್ವಭಾವ. ದೇವಸ್ಯ ಏಷಃ ಸ್ವಭಾವ ಅಂತ ಇಲ್ಲಿ ನಮಗೆ ಚರ್ಚೆಯ ವಿಷಯ ಏನು ಅಂತ ಹೇಳಿ, ಏಷಃ ಸ್ವಭಾವ, ಇದು ಅವನ ಸ್ವಭಾವ ಅಂತ. ಇಷ್ಟು ಹೇಳಿದ್ರಿಂದ ಏನು ಸ್ವಾರಸ್ಯವನ್ನು ಹೇಳಿದಾಗಾಯಿತು ವೇದ ಮಂತ್ರಗಳಿಗೆ? ಈ ವಿಷಯವನ್ನು ಪದ್ಮನಾಭ ತೀರ್ಥ ಸಪ್ತಕ ದೀಪಾವಳಿಯಲ್ಲಿ ವ್ಯಾಖ್ಯಾನವನ್ನು ಮಾಡುವಾಗ ಹೇಳ್ತಾರೆ, ಏಷಃ ಅಂತ ಹೇಳಿ ಅದನ್ನು ಸಾಕ್ಷಾತ್ತಾಗಿ ಹಾಗೆ ಸ್ವೀಕಾರ ಮಾಡಬೇಡಿ. ಆ ಸಮಂತಾತ್ ಇಷಃ. ಇಷಃ ಅಂತಂದ್ರೆ ಇಷು ಇಚ್ಛಾಯ, ಎಲ್ಲಾ ಪ್ರಯೋಜನವನ್ನು ಎಲ್ಲಾ ಇಚ್ಛೆಯನ್ನು ಹೊಂದಿದವನು ಅನ್ನುವ ಅರ್ಥದಲ್ಲಿ ಅದು ಏಷಃ ಎಂಬ ಶಬ್ದ ಹೊಂದಿದೆ. ಆ ಸಮಂತಾತ್ ಇಷಃ ಏಷಃ ಅಂತ ಅರ್ಥವನ್ನು ಮಾಡಬೇಕು ಅಂತ
ಭಗವಂತನಿಗೆ ಈ ಸೃಷ್ಟಿಯಾದಿ ವ್ಯಾಪಾರದಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ಅವನು ಎಲ್ಲವನ್ನು ಹೊಂದಿದ್ದಾನೆ. ಎಲ್ಲವನ್ನು ಹೊಂದಿದವನಿಗೆ ಮತ್ತೇನು ಪ್ರಯೋಜನವನ್ನು ಇಟ್ಟುಕೊಂಡು ಈ ವ್ಯಾಪಾರವನ್ನು ಮಾಡುವುದಿಲ್ಲ. ಇದೇ ವಿಷಯವನ್ನು ಇಟ್ಟುಕೊಂಡೇ ವಾದಿರಾಜರು ಕೂಡ ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಯುಕ್ತಿಯನ್ನು ಹೇಳ್ತಾರೆ. ಭಗವಂತನು ಆಪ್ತಕಾಮ, ಅವನಿಗೆ ಯಾವುದೇ ರೀತಿಯ ಪ್ರಯೋಜನಗಳಿಲ್ಲ ಅಂತ ಹೇಳುವುದಕ್ಕೆ ಪೂರ್ಣ ಪ್ರವೃತ್ತಿ ಅಸ್ಯಾರ್ಥ ನವೈ ಪ್ರತ್ಯರ್ಥಂ ಆತ್ಮನಃ. ಭಗವಂತ ಪೂರ್ಣನಾದಂತಹ ಭಗವಂತನ ಪ್ರವೃತ್ತಿ ಯಾಕೋಸ್ಕರ ಅಂತ ಹೇಳಿ ಅನ್ಯಾರ್ಥ, ಇನ್ನೊಬ್ಬರಿಗೋಸ್ಕರ ಹೊರತು ಅವನಿಗೋಸ್ಕರ ಯಾವುದೂ ಅಲ್ಲ. ಇದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತವನ್ನು ವಾದಿರಾಜರು ಹೇಳ್ತಾರೆ. ಅವರ ಮಾತು ಹಾಗೆ ಯುಕ್ತಿಯನ್ನ ಸೇರಿಸಿಕೊಂಡು ಜನರಿಗೆ ಅರ್ಥಪಡಿಸುವುದೇ ವಾದಿರಾಜರ ಮಾತಿನ ಚಮತ್ಕಾರ. ಅವರು ಕೊಡುವಂತಹ ದೃಷ್ಟಾಂತ ಯಾವುದು ಅಂತ ಕೇಳಿದರೆ, ತಟಾಕೋತ್ಸಿಕ್ತತ್ವೈಕಿಂ ತಟಾಕಸ್ಯೈವ ಪೂರಣಂ. ಈಗ ಒಂದು ಸರೋವರದಿಂದ ಜಲಾಶಯದಿಂದ ನೀರನ್ನು ಹರಿದು ಬಿಟ್ಟು ನೀವು ಗದ್ದೆಗೆ ಹರಿಸಿ ಬೆಳೆಯನ್ನೆಲ್ಲ ತೆಗೀತೀರಿ. ಸರಿ, ಹಾಗಾದರೆ ನಿಮ್ ಒಳ್ಳೆಯ ಬೆಳೆ ಬಂತು. ಯಾವುದರಿಂದ ಬಂತು? ಆ ತಟಾಕದಿಂದ ಹರಿಸಿದ ನೀರಿನಿಂದಾಗಿ ಬೆಳೆ ಬಂತು ಅಂತ ಹೇಳಿ ಆ ಬೆಳೆ, ಉತ್ತಮ ಬೆಳೆ ಬರಲಿಕ್ಕೆ ಕಾರಣವಾದಂತಹ ಆ ತಟಾಕಕ್ಕೆ, ಆ ಜಲಾಶಯಕ್ಕೆ ಹೋಗಿ ಯಾರಾದ್ರೂ ಬೆಳೆದಂತಹ ಬೆಳೆಯನ್ನು ಹೋಗಿ ಸುರಿತಾರ? ಯಾರೂ ಸುರಿದ. ಅದಕ್ಕೆ ಸುರಿದು ಏನಾಗಬೇಕಾಗಿದೆ? ತಟಾಕಕ್ಕೆ ಏನಾಗಬೇಕಾಗಿದೆ? ಅದೇ ರೀತಿಯಾಗಿ ಭಗವಂತ ಆಪ್ತನಾದವನು, ಅವನು ಪೂರ್ಣನಾದವನು, ಅವನಿಗೆ ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲ. ಈ ಅಪೇಕ್ಷೆಗಳೇ ಇಲ್ಲದೇನೆ ಇನ್ನೊಬ್ಬರಿಗೋಸ್ಕರನೇ ಲೀಲೆಯಿಂದಲೇ ಈ ಎಲ್ಲ ಲೀಲೆಯಿಂದಲೇನೆ ಎಲ್ಲಾ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಅಂತೇಳಿ ವಾದಿರಾಜರು ಕೂಡ ಈ ಯುಕ್ತಿಯಿಂದ ಕೂಡಿಕೊಂಡು ಆ ಮಾತನ್ನ, ಆ ಶ್ರುತಿಗೆ ಅರ್ಥವನ್ನ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂತಹ ಪದ್ಮನಾಭ ತೀರ್ಥರ ಪೂರ್ವಾರಾಧನೆ ಹಾಗೂ ಮಧ್ಯಾರಾಧನೆ ಸಂಗಮ ಕಾಲದಲ್ಲಿ ನಾವೀಗ ಸೇರಿದ್ದೇವೆ. ಈಗ ಇನ್ನು ನಾಳೆ ಬೆಳಿಗ್ಗೆ ಮಧ್ಯಾರಾಧನೆ, ಇವತ್ತು ಪೂರ್ವಾರಾಧನೆ ಸಂಧ್ಯಾಕಾಲದಲ್ಲಿ ಸೇರಿದ್ದೇವೆ. ಪದ್ಮನಾಭ ತೀರ್ಥರು ಆಚಾರ್ಯರಿಗೆ ಅವರು ಆದಿ ಶಿಷ್ಯರಾದರೆ, ಸಾಕ್ಷಾತ್ ಸಹೋದರರಾದಂತಹ ವಿಷ್ಣು ತೀರ್ಥರು ಅತ್ಯಂತ ಪ್ರೀತಿಯ ಶಿಷ್ಯರು ಅಂತ ಮಧ್ವವಿಜಯದಲ್ಲಿ ಹೇಳ್ತಾರೆ. ಸಂಖ್ಯಾಮ ಪೂರ್ಣಿಮಾಗದ್ ಮಧ್ವದಾಸ ವಿದ್ಯದಾತ್ ಅಂತ. ಮಧ್ವನ ಶಿಷ್ಯರು ಯಾರು ಅಂತ ಲೆಕ್ಕ ಹಾಕಬೇಕಾದ್ರೆ ನಾನು ಮೊದಲಿಗನಾಗಿರಬೇಕು ಅಂತೇಳಿ ವಿಷ್ಣು ತೀರ್ಥರು ಬಯಸ್ತಾ ಇದ್ರಂತೆ. ಅಷ್ಟು ಪ್ರೀತಿಯ ಶಿಷ್ಯರು ವಿಷ್ಣು ತೀರ್ಥರಾಗಿದ್ರು. ಅದೇ ರೀತಿಯಾಗಿ ಮೊದಲ ಶಿಷ್ಯರು ಪದ್ಮನಾಭ ತೀರ್ಥರು. ಈ ಇರುವರ ಶಿಷ್ಯರ ಆ ಸಮಾವೇಶ ಇವತ್ತು ಈ ಪದ್ಮನಾಭ ತೀರ್ಥರ ಆರಾಧನಾ ಪರ್ವ ಕಾಲದಲ್ಲಿ ಆಗಿದೆ. ಈ ಮಧ್ವವಿಜಯದಲ್ಲಿ ಆಚಾರ್ಯರ ಬಗ್ಗೆ ವರ್ಣನೆಯನ್ನು ಬೇಕಾದಷ್ಟು ಮಾಡಿದ್ದಾರೆ. ಅದೇ ರೀತಿಯಾಗಿ ಆಚಾರ್ಯರ ಶಿಷ್ಯರ ವರ್ಣನೆಯನ್ನು ಯಾರದ್ದು ಹೆಚ್ಚು ಮಾಡಿದ್ದಾರೆ ಅಂತ ವಿಷ್ಣು ತೀರ್ಥರದ್ದು ಮಾಡಿದ್ದಾರೆ. ಆ ವಿಷ್ಣು ತೀರ್ಥರ ನಂತರದಲ್ಲಿ ಮಾಡಿದಂತ ಅತಿ ಹೆಚ್ಚಿನ ವರ್ಣನೆ ಅಂದ್ರೆ ಅದು ಪದ್ಮನಾಭ ತೀರ್ಥರದ್ದೇ. ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ವಿಷ್ಣು ತೀರ್ಥರನ್ನ ಯಾವೆಲ್ಲ ವಿಶೇಷಣಗಳಿಂದ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೋ ಅದೇ ರೀತಿಯ ಅದೇ ಸಾದೃಶ್ಯ ಉಳ್ಳಂತಹ ವಿಶೇಷಗಳಿಂದಲೇನೆ ಪದ್ಮನಾಭ ತೀರ್ಥರನ್ನು ಕೂಡ ವರ್ಣನೆ ಮಾಡ್ತಾರೆ. ತದಾಂತಿ ಭಕ್ತಿ ಮಾಧುರ್ಯ ಪರಿಚರ್ಯಾದಿ ಮೇದುರೈಹಿ ಅಂತೇಳಿ ವಿಷ್ಣು ತೀರ್ಥರನ್ನ ಹೇಳಿದ್ರೆ, ಶ್ರುತ್ಯ ಮಕ್ತ್ಯ ಸದಾ ಭಕ್ತಿಯ ವಿರಕ್ತಿಯ ನಿತ್ಯ ಸೇವೆಯ ಅಂತ ಹೇಳಿ ಆ ಪದ್ಮನಾಭ ತೀರ್ಥರ ಬಗ್ಗೆ ಹೇಳಬೇಕು, ವಿಶೇಷಣಗಳನ್ನು ಹೇಳಬೇಕಾದರೂ ಕೂಡ ಸಮಾನ ಗುಣಗಳನ್ನು ಚಿಂತನೆ ಮಾಡಿಕೊಂಡು ಅವರು ವರ್ಣನೆ ಮಾಡಿದ್ರಿಂದ ಈ ಇರುವರು ಶಿಷ್ಯರಲ್ಲಿಯೂ ಕೂಡ ಪದ್ಮನಾಭ ತೀರ್ಥರಲ್ಲಿಯೂ ವಿಷ್ಣು ತೀರ್ಥರಲ್ಲಿಯೂ ಕೂಡ ಸಮಾನವಾದ ಗುಣಗಳಿತ್ತು ಅಂತ ನಾವು ಭಾವಿಸಬಹುದು. ಹಾಗಾಗಿ ಈ ಇರುವರು ಶಿಷ್ಯರು ಕೂಡ ಆಚಾರ್ಯರಿಗೆ ಬಹಳ ಪ್ರೀತಿ ಪಾತ್ರರಾಗಿದ್ದಾರೆ ಅಂತ ನಾವು ಭಾವಿಸಬಹುದು. ಅಂತಹ ಪದ್ಮನಾಭ ತೀರ್ಥರೇ ಮೊದಲಾದಂತಹ ಅನೇಕ ಮಹನೀಯರನ್ನ, ವಿಶೇಷವಾಗಿ ಪದ್ಮನಾಭ ತೀರ್ಥರನ್ನ, ಅದೇ ರೀತಿಯಾಗಿ ಜಯತೀರ್ಥರನ್ನ ವಾದಿರಾಜಗುರು ಸಾರ್ವಭೌಮರು ಈ ನವಬೃಂದಾವನ ಗಡ್ಡೆಗೆ ಬಂದು ವರ್ಣನೆಯನ್ನು ಮಾಡಿದ್ದಾರೆ. ಮಧ್ವ ಸಿದ್ಧಾಂತವೆಂಬ ಈ ಒಂದು ಭೂಮಂಡಲವನ್ನ ಎತ್ತಿ ಹಿಡಿದಂತಹ ಅಷ್ಟ ದಿಗ್ಗಜಗಳು ಇಲ್ಲಿ ಇದ್ದಾರೆ. ಈ ಅಷ್ಟ ದಿಗ್ಗಜಗಳಲ್ಲಿ ಮೊದಲನೆಯವರೇ ಪದ್ಮನಾಭ ತೀರ್ಥರು ಅಂತ ವಾದಿರಾಜರು ವರ್ಣನೆಯನ್ನು ಮಾಡ್ತಾರೆ. ಎಷ್ಟೋ ಮಂದಿ ಹೇಳುವುದುಂಟು, ಒಂದು ರೀತಿ ಭ್ರಮೆಯಲ್ಲಿ ಹೇಳುವುದುಂಟು, ವಾದಿರಾಜರು ಎಲ್ಲಾ ಕಡೆ ಸಂಚಾರ ಮಾಡಿಕೊಂಡು ತೀರ್ಥ ಪ್ರಬಂಧವನ್ನು ರಚನೆ ಮಾಡಿದ್ದಲ್ಲ, ಎಲ್ಲೋ ಒಂದು ಕಡೆಯಲ್ಲಿ ಕೂದ ರಚನೆ ಮಾಡಿದ್ದಾರೆ ಅಂತ. ಈ ಮಾತು ಅವರು ಆಡುವುದು ಭ್ರಮೆಯಿಂದ ಆಡ್ತಾ ಇದ್ದಾರೆ. ಅಂತಹ ಭ್ರಮೆ ನಮಗೆ ಇವತ್ತು ಬಾರದೇ ಇರಲಿ. ವಾದಿರಾಜರು ಎಲ್ಲಾ ಕ್ಷೇತ್ರವನ್ನ ಸಂಚಾರ ಮಾಡಿಕೊಂಡೇ ತೀರ್ಥ ಪ್ರಬಂಧ ರಚನೆಯನ್ನು ಮಾಡಿದ್ದಾರೆ. ಮತ್ತೊಂದು ಆಕ್ಷೇಪವನ್ನು ಮಾಡ್ತಾರೆ, ವಾದಿರಾಜರು ಪದ್ಮನಾಭ ತೀರ್ಥರನ್ನ ವರ್ಣನೆ ಮಾಡದೇನೆ ಜಯತೀರ್ಥರ ವರ್ಣನೆ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಇದು ಅವರು ಅಲ್ಲಿ ಹೋಗಿ ಮಾಡಿದ್ದಲ್ಲ ಅಂತ.
ಒಂದು ವೇಳೆ ಪದ್ಮನಾಭ ತೀರ್ಥರ ಜೊತೆಯಲ್ಲಿ ಜಯತೀರ್ಥರು ಇದ್ದಾರೆ ಅಂತಂದ್ರೆ ಇಬ್ಬರ ಸ್ತೋತ್ರವನ್ನು ಮಾಡಬೇಕಾಗಿತ್ತು, ಒಬ್ಬರದೇ ಮಾಡಿದ್ದಾರೆ, ಹಾಗಾಗಿ ಇವರು ಅಲ್ಲಿಗೆ ಹೋಗಲಿಲ್ಲ ಅಂತ ಇದು ಒಂದು ವಿತಂಡವಾದ ಅಷ್ಟೇ. ಅಲ್ಲ, ಈ ಅರ್ಧಂಬರ್ಧ ಓದಿದವರಿಗೆ ಅದು ಬಹುಶಃ ಪೂರ್ತಿ ಅರ್ಥ ಆಗಲಿಲ್ಲ ಅಂತ ಕಾಣಿಸುತ್ತೆ. ಜಯತೀರ್ಥರನ್ನು ವರ್ಣನೆ ಮಾಡುವ ಮೊದಲೇ ಪದ್ಮನಾಭ ತೀರ್ಥರನ್ನು ವರ್ಣನೆ ಮಾಡಿದರೆ ಎತ್ತರ ಭಾಂತಿ ಗಜಾಹ ಮಾಧ್ವರಾಧಾಂ ಧರಣೀಧರಾಹ ಅಂತ ಹೇಳಿ ಮೊದಲಿಗೆ ವರ್ಣನೆ ಮಾಡಿದ ಪದ್ಮನಾಭ ತೀರ್ಥರನ್ನು ವರ್ಣನೆ ಮಾಡಿಯೇ ಜಯತೀರ್ಥರನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ಒಂದು ಅದ್ಭುತವಾದ ಇತಿಹಾಸವನ್ನು ದಾಖಲಿಸಿದ ಕೀರ್ತಿದು ವಾದಿರಾಜರಿಗೆ ಸಲ್ಲಬೇಕು. ಇನ್ನೊಂದು ರೀತಿಯಾಗಿ ಈಗ ನಮ್ಮ ಗುರು ಪರಂಪರೆಗಳ ವೈಶಿಷ್ಟ್ಯವನ್ನ ಗುರುತಿಸುವ ಒಂದು ದೊಡ್ಡ ಕೆಲಸವನ್ನು ವಾದಿರಾಜರು ಮಾಡಿದ್ದಾರೆ. ಆ ಪ್ರಸಂಗ ಬೇರೆಯದ್ದಾಗಿದ್ರೂ ಕೂಡ ನಮ್ಮಲ್ಲಿ ಒಂದು ಶಿಷ್ಟ ಪರಂಪರೆ ಯಾವುದು ಅಂತ ವಾದಿರಾಜ ಗುರುತಿಸಿದ್ದಾರೆ. ಅವರ ಏಕಾದಶಿ ನಿರ್ಣಯ ಎಂಬ ಗ್ರಂಥದಲ್ಲಿ ಲಕ್ಷ್ಮೀನಾರಾಯಣ ಮುನೆ ವ್ಯಾಸತೀರ್ಥಾರ್ಯ ಯೋಗಿನಃ ವಿಭುದೇಂದ್ರ ಮುನೇರ್ ವಂಶಃ ಜಯತೀರ್ಥಾದಿರೇವಹಿ ಅಂತ ಹೇಳಿ, ಈ ವಿಭುದೇಂದ್ರರ ವಂಶ ಯಾರಿಂದ ಬಂದದ್ದು ಅಂತಂದ್ರೆ ಜಯತೀರ್ಥರಿಂದಲೇ ಬಂದದ್ದು ಅಂತ ಆ ಕೆಲವೊಂದು ಪರಂಪರೆಗಳನ್ನು ಗುರುತಿಸಬೇಕಾದ್ರೆ ವಿಭುದೇಂದ್ರ ತೀರ್ಥರ ಬಗ್ಗೆ ಹೇಳಬೇಕಾದ್ರೆ ಜಯತೀರ್ಥರಿಂದಲೇ ಬಂದಂತಹ ವಂಶ ಅಂತ ಹೇಳಿ ಸಾಕ್ಷಾತ್ ಪರಂಪರೆ ಇದು ಅಂತ ಹೇಳಿ ಅದನ್ನ ಆ ಇತಿಹಾಸವನ್ನು ದಾಖಲಿಸುವಂತಹ ಕೆಲಸವನ್ನು ವಾದಿರಾಜರು ತಮ್ಮ ಏಕಾದಶಿ ನಿರ್ಣಯ ಎಂಬ ಗ್ರಂಥದಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪರಂಪರೆಯ ಬಗ್ಗೆ ಅವರಿಗಿದ್ದಂತಹ ಆ ಅಭಿಮಾನ, ಆ ಪ್ರೀತಿ ಅನ್ಯಾದೃಶ್ಯವಾದದ್ದು. ನನಗೆ ಅನಿಸಿದ್ದು ಇವತ್ತು ಬೆಳಿಗ್ಗೆ ಅದೆಲ್ಲ ಒಂದಷ್ಟೆಲ್ಲ ನಮಗೆ ಗೋಚರವಾಯಿತು. ಅಲ್ಲಿವರೆಗೆ ನಮಗೆ ಗೊತ್ತಿದ್ದದ್ದು ವಿಜಯೇಂದ್ರ ತೀರ್ಥರಿಗೂ ವಾದಿರಾಜರಿಗೂ ಒಂದು ಸಖ್ಯ ಇತ್ತು ಅಂತ. ವಾದಿರಾಜರ ಈ ಮಾತುಗಳನ್ನೆಲ್ಲ ಗಮನಿಸುವಾಗ ವಿಜಯೇಂದ್ರರಿಗಿಂತಲೂ ಕೂಡ ಪೂರ್ವದಲ್ಲಿಯೂ ಕೂಡ ಈ ಮಠದ ಪರಂಪರೆಯವರೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯ ವಾದಿರಾಜರಿಗಿತ್ತು ಅಂತ ನಾವು ಅದನ್ನು ಭಾವಿಸಬಹುದು. ಹಾಗಾಗಿ ಅದು ಇಷ್ಟು ಸುದೃಢವಾಗಿ ಇಲ್ಲಿಯವರೆಗೆ ಇವತ್ತು ನಾವು ಸ್ವಾಮಿಗಳು ಜೊತೆಗೆ ಕೊಡುವ ಹಾಗೆ ಅದು ಭದ್ರವಾಗಿ ಆ ಬಾಂಧವ್ಯ ನಿಂತಿದೆ. ನಾವು ಕಳೆದ ಒಂದು 3-4 ತಿಂಗಳ ಹಿಂದೆ ಕುಂಭಕೋಣದಲ್ಲಿ ವಿಜಯೇಂದ್ರ ತೀರ್ಥರ ಆರಾಧನೆಯಲ್ಲಿ ಸೇರಿದ್ದೆವು. ಅಲ್ಲಿ ಉತ್ತರ ಆರಾಧನೆಗೆ ಸೇರಿದ್ದು, ಇವತ್ತು ಇಲ್ಲಿ ಪೂರ್ವ ಆರಾಧನೆಗೆ ಸೇರಿದ್ದೇವೆ. ಅಂತೂ ಇಂತಹ ಆರಾಧನೆಯ ಈ ಒಂದು ಸಮಾವೇಶಗಳಿಂದ ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಹುಟ್ಟಲಿ, ಎಲ್ಲರಿಗೂ ಕೂಡ ಸದ್ಬುದ್ಧಿ ಉಂಟಾಗಲಿ. ಆ ಒಂದು ಪದ್ಮನಾಭ ತೀರ್ಥರ ಮೊದಲಾದಂತಹ ಅನೇಕ ಜ್ಞಾನಿವರಣ್ಯರು ಜಗತ್ತಿಗೆ ನೀಡಿದಂತಹ ಈ ಸಿದ್ಧಾಂತಗಳ ಸಂದೇಶ ಆ ಒಂದು ಜನಗಳಿಗೆ ಮುಟ್ಟುವಂತಾಗಲಿ ಅಂತ ಹೇಳಿ ಈ ಎಲ್ಲ ಜ್ಞಾನಿವರಣ್ಯರ ಈ ಒಂದು ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇಂತಹ ಈ ಒಂದು ಪರ್ವಕಾಲದಲ್ಲಿ ನಮಗೂ ಕೂಡ ಭಾಗವಹಿಸುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ಶ್ರೀಪಾದಂಗಳವರು ನೀಡಿದ್ದಾರೆ. ವಾದಿರಾಜರು ಅವತ್ತು ಹೇಳಿದರು ವಿಭುದೇಂದ್ರ ಮುನೇರ್ ವಂಶ ಜಯತೀರ್ಥಾದಿರೇವಹಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೇವೆ ವಿಭುದೇಂದ್ರ ಮುನೇರ್ ವಂಶ ಜಯತೀರ್ಥಾದಿರೇವಹಿ. ಆ ಸಂಬಂಧ ಬಾಂಧವ್ಯ ಇದೇ ರೀತಿಯಾಗಿ ಸುದೃಢವಾಗಿ ಮುಂದುವರಿಯಲಿ, ನಮ್ಮ ಸಮಾಜವನ್ನ ಈ ಒಗ್ಗಟ್ಟಾಗಿ ಮುನ್ನಡೆಸಿಕೊಂಡು ಹೋಗುವಂತಹ ಶಕ್ತಿನ ನಮಗೆಲ್ಲ ದೇವರು ಗುರುಗಳು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥಿಸುತ್ತಾ ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣ. ಸಹಜವಾಗಿಯೇ ಸುಬುಧೇಂದ್ರ ತೀರ್ಥರು ಒಂದು ಸಿಂಹ ಇದ್ದ ಹಾಗೆ, ಮತ್ತೊಂದು ಬಲಿಷ್ಠದ ಸಿಂಹದ ಸಂಘ ಇದ್ರೆ ಗರ್ಜನೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ನಮಗೀಗ ಅರ್ಥವಾಗ್ತಾ ಇದೆ. ಇಂತಹ ಒಂದು ಸಿಂಹದ ಆ ಗರ್ಜನೆಯ ಜೊತೆಗೆ ಅದರಲ್ಲಿ ಸಿಂಹಕ್ಕೆ ಆ ಸಿಂಹದ ಗರ್ಜನೆಯನ್ನೇ ಎಲ್ಲಾ ಕಡೆಗೂ ಪ್ರತ್ಯರ್ಥಿ ಗಜಕೇಸರಿ ಅಂತ ಇಲ್ಲಿ ವ್ಯಾಸರಾಜರಿಗೂ ಕೂಡ ಅದೇ ಮಾತುಗಳನ್ನು ಆಡಿದ್ದಾರೆ. ಈ ಗರ್ಜನೆಗಳಿಂದ ಅನಿಷ್ಟಗಳು ಪರಿಹಾರ ಆಗಬೇಕು ಹೊರತು ಸಜ್ಜನರಿಗೆ ಹಾನಿ ಆಗಬಾರದು ಅನ್ನೋದು ಮುಖ್ಯ ಉದ್ದೇಶ ಇದೆ. ಅಂತಹ ಒಂದು ಸಮಾಜದಲ್ಲಿ ಸೌಖ್ಯಗಳು ಮತ್ತೆ ಮತ್ತೆ ಮರುಕಳಿಸಲಿ ಅನ್ನೋದು ಪೂರ್ಣ ಅಭಿಪ್ರಾಯ. ಕಾರಣ ಏನು ಅಂದ್ರೆ ತುಂಬಾ ದುಃಖದ ಚಿಂತನೆಗಳೇನು ಅಂದ್ರೆ ಭಾವಿ ಸಮೀರರು ವಾದಿರಾಜರು ಅಂತ ವಿಶ್ವವಲ್ಲಭ ತೀರ್ಥರೆಲ್ಲಾದ್ರೂ ಹೇಳಿದ್ರೆ ಅದನ್ನ ಅಸಹ್ಯ ಪಟ್ಟುಕೊಳ್ಬೇಡಿ. ಯಾಕೆ ಅಂದ್ರೆ ಅದು ವಿಶ್ವವಲ್ಲಭರ ವಾಣಿಯೇ ಅಲ್ಲ, ಅದು ಭಾವಿ ಸಮೀರು ವಾದಿರಾಜರು ಅನ್ನೋದು ಅವರು ಕ್ರಿಯೇಟ್ ಮಾಡಿದ ಮಾತಲ್ಲ, ಅದರ ರೈಟ್ಸ್ ಅವರಿಗಿಲ್ಲ. ಅದು ಇರುವುದು ಎಲ್ಲಾ ಜ್ಞಾನಿಗಳಿಗೆ. ಅಂದ್ರೆ ವಾದಿರಾಜರ ಕಾಲದಿಂದ, ಆಚಾರ್ಯರ ಕಾಲದಿಂದ ಅವರು ಹೇಗೆ ಜೀವೋತ್ತಮರು,
ಹಾಗೆ ವಾದಿರಾಜರ ಕಾಲದಿಂದ ಅವರು ಭಾವಿ ಸಮೀರರು. ಅವರು ಮಧ್ಯದಲ್ಲಿ ಸೃಷ್ಟಿ ಆಗಿದ್ದಲ್ಲ, ಅಂಶಾವೇಶಗಳು ಮಧ್ಯದಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಯಾರ್ದು ಏನೇನೋ ಅಂಶಾವೇಶಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಕ್ರಿಯೇಟ್ ಆದ ಅಂಶಾವೇಶಗಳಲ್ಲ ಭಾವಿ ಸಮೀರ ವಾದಿರಾಜರದ್ದು. ಹಾಗಾಗಿ ಇದರ ಬಗ್ಗೆ ಎಲ್ಲ ಹೇಳಿದ್ದೆಲ್ಲ ಸರಿ, ಅವರಲ್ಲಿ ಒಂದು ಮಹತ್ವ ಇದೆ ಎಂದ ಮಾತ್ರಕ್ಕೆ ಅದನ್ನ ಆ ರೀತಿ ಹೇಳಿದ್ರೆ ಆ ಸತ್ಯಕ್ಕೆ ಆಗುವ ಅಪಚಾರ, ಜ್ಞಾನಿಗಳಿಗೆ ಆಗುವ ಅಪಚಾರ, ಅದನ್ನ ಮಾಡಬೇಡಿ, ಅದರಿಂದ ಹಾನಿಗೆ ನೀವು ಯಾರು ತುತ್ತಾಗಬೇಡಿ ಎನ್ನುವ ಕಳಕಳಿಯ ಮಾತುಗಳಿದೆ ಹೊರತು ಯಾರ ಬಗ್ಗೆಯೂ. ನಮ್ಮ ಗುರುಗಳು, ವಿದ್ಯಾಗುರುಗಳು ವಿಶ್ವೇಶ ತೀರ್ಥರು ಅವರು ಹೇಳ್ತಾ ಇದ್ರು, ನಮಗೆ ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡುವ ದೃಷ್ಟಿ ಇಲ್ಲ. ಹಾಗಂದ ಮಾತ್ರಕ್ಕೆ ಅನ್ಯಾಯ ಆಗುವುದನ್ನು ನೋಡಿ ಕುಳಿತುಕೊಳ್ಳಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಇವರಿಬ್ಬರ ಉದ್ದೇಶ ಆಗಿದೆ ಹೊರತು ಇದರಲ್ಲಿ ಯಾವುದೇ ಈ ಸಿಂಹದ ಗರ್ಜನೆಗೆ ಬೇರೆ ಉದ್ದೇಶಗಳಿಲ್ಲ ಅನ್ನೋದನ್ನು ಹೇಳ್ತಾ, ಅತ್ಯಂತ ಪ್ರೀತಿಯಿಂದ ಶ್ರೀಪಾದಂಗಳವರ ಇಂತಹದ್ದಕ್ಕೆಲ್ಲ ನಾವು ಸಾಕ್ಷಿಯಾಗಬೇಕು. ಇದು ತುಂಬಾ ಪುಣ್ಯದ ಕಾರ್ಯಗಳು. ಇದು ಇಂತಹ ಜ್ಞಾನಿಗಳು ವಿಜೇಂದ್ರರು, ವಾದಿರಾಜರು ಒಟ್ಟಿಗೆ ಸೇರಿದ ಸಭೆಯನ್ನು ನೋಡಿದವರು ಎಷ್ಟು ಭಾಗ್ಯವಂತರೋ ಅಷ್ಟೇ ಭಾಗ್ಯವಂತರು ನಾವು ಇವತ್ತು ವಿಶ್ವೋಲಭ ತೀರ್ಥರು, ಸುಬುಧೇಂದ್ರ ತೀರ್ಥರ ಸಮಾವೇಶವನ್ನ ನಾವು ನೋಡ್ತಾ ಇರೋರು ಭಾಗ್ಯವಂತರು ಅಂತ ಭಾವಿಸ್ತಾ, ಎಷ್ಟೋ ಪ್ರಸಂಗದಲ್ಲಿ ನಮ್ಮ ಗುರುಗಳು ಸುಬುಧೇಂದ್ರ ತೀರ್ಥರು ಅವರ ಮಾತುಗಳಿಗಿಂತ ಎಷ್ಟು ಅವರ ಭಾವನೆಯನ್ನು ನಾನು ನೋಡಿದ್ದೇನೆ. ಅವರ ಹೃದಯ ಸಂಪೂರ್ಣ ಕರಗಿ ಹೋಗುತ್ತೆ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಅವರ ಕಾಠಿಣ್ಯ ನಮಗೆ ಅನುಭವಕ್ಕೆ ಬಂದಿಲ್ಲ, ಅವರ ಕುಸುಮ ಸದೃಶವಾದ ಮನಸ್ಸಿನ ಮಾರ್ಗವ ನಮ್ಮ ಅನುಭವಕ್ಕೆ ಬಂದಿದೆ. ಅಂತಹ ಕಾರುಣ್ಯವು, ಅಂತಹ ಒಂದು ಭಾವುಕತನವೂ ಅವರಲ್ಲಿ ಇದೆ. ಪರಮ ಪೂಜ್ಯ ವಿಶ್ವೋಲಭ ತೀರ್ಥರು, ನಾನೊಂದು ಸ್ವಲ್ಪ ಮಧ್ಯಸ್ಥಿಕೆಯನ್ನು ವಹಿಸಿದ್ದೆ. ಸ್ವಾಮಿಗಳು ಬರ್ತಾರೆ ನವವೃಂದಾವನಕ್ಕೆ ಅಂದ್ರೆ ಅವರು ದೂರವಾಣಿಯಲ್ಲಿ 5 ನಿಮಿಷ ಮಾತನಾಡಲಿಲ್ಲ, 5 ಸೆಕೆಂಡ್ ಸ್ವಾಮಿ ಸ್ವಾಮಿ ಅಂತ ಇದ್ದೇನೆ. ಅವರು ಭಾವುಕರಾಗಿದ್ದಾರೆ, ಅಷ್ಟು ಭಾವುಕರಾಗಿದ್ದಾರೆ. ಅವ್ರು ಬರ್ತಾ ಇದ್ದಾರೆ ಅಂದ್ರೆ ನನಗೆ ವಾದಿರಾಜರೇ ಬಂದ ಹಾಗೆ, ಭಾವಿ ಸಮೀರ ವಾದಿರಾಜರೇ ಬಂದ ಹಾಗೆ ಎನ್ನುವಷ್ಟು ಆ ಭಾವನೆಯನ್ನ ಹಂಚಿಕೊಂಡಿದ್ದಾರೆ. ಆದ್ರಿಂದ ಇದೆಲ್ಲವೂ ಕೂಡ ಇದು ಸಮಾಜಕ್ಕೆ ಹಿತವಾಗುವಂತಹ ಒಂದು ಸಮಾವೇಶ ಅಂತ ನಾನು ಅದನ್ನು ಅನುಭವಿಸಿ ಹೇಳ್ತಾ ಇದ್ದೇನೆ. ಅಂತಹ ನಮ್ಮ ಗುರುಗಳು ಇದರಿಂದ ಅವರು ಈ ಪ್ರಸಂಗದಲ್ಲಿ ಅವರು ಕೊಡುವ ಒಂದೊಂದು ಚಿಂತನೆಗಳು, ಅವರು ಮಾಡುವ ಅನುಗ್ರಹಗಳೆಲ್ಲ ಅದು ನಮಗೆ ಇಲ್ಲಿರುವ ಎಲ್ಲ ಮಧ್ವ ಸಿದ್ಧಾಂತ ಧರಣೀಧರರೇ ಅವರಲ್ಲಿ ನಿಂತು ಕೊಟ್ಟ ಅನುಗ್ರಹ ಸಂದೇಶಗಳು ಅಂತ ನಾವು ಅದನ್ನು ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಬೇಕು ಅಂತ ಕೇಳಿಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈಃ ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತ ಕಲ್ಪೋಯಂ ಪರ್ಥ್ಯತ್ತಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಮ್ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಈ ಯಾವ ಐತಿಹಾಸಿಕ ಸನ್ನಿವೇಶ ಶ್ರೀಮದಾಚಾರ್ಯರ ಪ್ರಪ್ರಥಮ ಸಾಕ್ಷಾತ್ ಶಿಷ್ಯರಾದ ಶ್ರೀ ಪದ್ಮನಾಭತೀರ್ಥ ಗುರು ಸಾರ್ವಭೌಮರ ಪೂರ್ವಾರಾಧನಾ ಮಹೋತ್ಸವ. ಪ್ರಾತಃ ಕಾಲದಿಂದಲೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೆದಿದ್ದಾವೆ. ಹೆಚ್ಚಿನ ಉಪನ್ಯಾಸವನ್ನು ಬೆಳೆಸದೆ ಸೋದೆ ವಾದಿರಾಜ ಮಠದ ಶ್ರೀ ಶ್ರೀಪಾದಂಗಳವರು ಬಳ್ಳಾರಿಗೆ ಅವರು ರಾತ್ರಿಯ ಕಾರ್ಯಕ್ರಮಕ್ಕೆ ಅವರು ತೆರಳಬೇಕಾಗಿರೋದ್ರಿಂದ ಬೆಳಗ್ಗೆಯಿಂದಲೂ ಎಲ್ಲ ವಿದ್ವಾಂಸರು ಮಾತನಾಡಿದ್ದಾರೆ, ಶ್ರೀಪಾದಂಗಳವರು ಮಾತನಾಡಿದ್ದಾರೆ, ನಾಳೆ ಮಾತನಾಡೋದಿದೆ. ಆದ್ದರಿಂದ ಹೆಚ್ಚಿನ ಉಪನ್ಯಾಸವನ್ನು ಇಲ್ಲಿ ಬೆಳೆಸದಲೇ ಇಂದಿನ ಆರಾಧನಾ ನಾಯಕರು ಶ್ರೀ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರು ಅವರ ಬಗ್ಗೆ ರಾಘವೇಂದ್ರ ವಿಜಯದಲ್ಲಿ ಕವಿಗಳು ಒಂದು ಮಾತನ್ನು ಉಲ್ಲೇಖಿಸ್ತಾರೆ. ಸನ್ಯಾಯ ರತ್ನಾವಳಿ ಮತ್ಯುದ್ವಾರಾಂ ಸತರ್ಕ ದೀಪಾವಳಿಮಪ್ಯನಿಂದ್ಯಾಂ ಭಾಷ್ಯಾನುಭಾಷ್ಯಾಸಯ ಬೋಧಹೇತು ಅಂತ ಅಂದಿದ್ದಾರೆ. ಈ ಸನ್ಯಾಯ ರತ್ನಾವಳಿ, ಸತರ್ಕ ದೀಪಾವಳಿ ಅನ್ನುವಂತಹ 2 ಶ್ರೇಷ್ಠ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇದಲ್ಲದೆ ಆಚಾರ್ಯರ ಪ್ರಕರಣ ಗ್ರಂಥಗಳಲ್ಲಿ ಖಂಡನತ್ರಯಗಳಿಗೆ ವಿಷ್ಣುತತ್ವ ನಿರ್ಣಯ, ತತ್ವೋದ್ಯೋತ,
ಮೊದಲಾದ ಗ್ರಂಥಗಳಿಗೆ, ಗೀತಾ ಭಾಷ್ಯಕ್ಕೆ ಆದ್ಯ ಟೀಕಾ, ಅದೇ ರೀತಿಯಾಗಿ ಗೀತಾ ತಾತ್ಪರ್ಯಕ್ಕೆ ಟೀಕಾ, ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿರುವಂತಹ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರನ್ನ ರಾಘವೇಂದ್ರ ವಿಜಯದಲ್ಲಿ ಉಲ್ಲೇಖ ಮಾಡುವಾಗ ಎರಡು ಪ್ರಧಾನ ಗ್ರಂಥಗಳ ಉಲ್ಲೇಖವನ್ನು ಮಾಡ್ತಾರೆ. ಒಂದು ಸತ್ತರ್ಕ ದೀಪಾವಳಿ ಅಂತ, ಇನ್ನೊಂದು ಸನ್ಯಾಯ ರತ್ನಾವಳಿ ಅಂತ. ಈ ಸತ್ತರ್ಕ ದೀಪಾವಳಿ ಅನ್ನುವಂತಹ ಗ್ರಂಥ ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪ್ರಪ್ರಥಮ ಟೀಕೆಯಾಗಿ ಹೊರಹೊಮ್ಮಿರತಕ್ಕಂಥದ್ದು ಸತ್ತರ್ಕ ದೀಪಾವಳಿ. ಇನ್ನೊಂದು ಸನ್ಯಾಯ ರತ್ನಾವಳಿ, ಶ್ರೀಮದ್ ಆಚಾರ್ಯರ ಸೂತ್ರ ಪ್ರಸ್ಥಾನದ ಮೇರು ಕೃತಿಯಾದಂತಹ ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಳಿ ಎಂಬತಕ್ಕಂತಹ ಆದ್ಯ ಟೀಕಾ ಹೊರಬಂದಿದೆ. ಆನಂತರದಲ್ಲಿ ಪಂಡಿತಾಚಾರ್ಯರ ನಯಚಂದ್ರಿಕಾ ಮೊದಲಾದಂತಹ ಟೀಕೆಗಳು, ಇಲ್ಲಿಯೇ ವಿರಾಜಮಾನರಾಗಿರ್ತಕ್ಕಂತಹ ಟೀಕಾಚಾರ್ಯರು ಎಂಬುದಾಗಿ ಪ್ರಸಿದ್ಧರಾದ ಜಯತೀರ್ಥ ಗುರು ಸಾರ್ವಭೌಮರ ಯಾವ ನ್ಯಾಯಸುಧಾ ಗ್ರಂಥ ಮೊದಲಾದ ಗ್ರಂಥಗಳು ಅನುವ್ಯಾಖ್ಯಾನದ ಮೇಲೆ ಹೊರಟಂತಹ ಟೀಕೆಗಳಾಗಿವೆ. ಇಂತಹ ಎರಡು ಗ್ರಂಥಗಳ ಉಲ್ಲೇಖವನ್ನು ಮಾಡಿ ಸತ್ತರ್ಕ ದೀಪಾವಳಿ ಅಪ್ಯನಿಂದಾಂ, ಯಾವ ಯುಕ್ತಿಗಳಿಂದಲೂ ಕೂಡ ನಿಂದನೆಗೆ ಒಳಪಡದೇ ಇರತಕ್ಕಂತಹ ಗ್ರಂಥ ಆದ್ಯ ಟೀಕಾ, ಅದು ಸತ್ತರ್ಕ ದೀಪಾವಳಿ. ಮತ್ತೆ ಅನುವ್ಯಾಖ್ಯಾನ ಎಂಬತಕ್ಕಂತಹ ಗಂಡು ಮೇರು ಕೃತಿಗೆ ಸನ್ಯಾಯ ರತ್ನಾವಳಿ ಅಂತ ಏನು ಗ್ರಂಥ ಇದೆ, ಅದು ಅತ್ಯುದಾರಾಮ್ ಅಂತಂದ್ರು. ಬಹಳ ವಿಸ್ತಾರವಾದ ವ್ಯಾಖ್ಯಾನ ಅನುವ್ಯಾಖ್ಯಾನಕ್ಕೆ ನಮ್ಮ ಪದ್ಮನಾಭ ತೀರ್ಥರ ವ್ಯಾಖ್ಯಾನವಾಗಿದೆ. ಅದಕ್ಕೆಂದೇ ಆ ಎರಡು ಗ್ರಂಥಗಳನ್ನು ಆಧರಿಸಿಯೇ ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ಟೀಕಾ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ವಿನಾ ಯದುಪಜೀವನಂ ಅಂತಾರೆ. ಪದ್ಮನಾಭ ತೀರ್ಥರ ಈ ಯಾವ ಟೀಕಾ ಗ್ರಂಥಗಳನ್ನು ನಾವು ಅವಲಂಬಿಸದೇ ಇದ್ರೆ ನ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಅಂತ. ತತ್ವ ಮಾರ್ಗದಲ್ಲಿ ಪ್ರಯಾಣ ಎಂಬತಕ್ಕಂತಹದ್ದು ಸಾಧ್ಯವೇ ಇಲ್ಲವಂತೆ. ಇಂತಹ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಪ್ರಯಾಣ ಅದು ಸಾಧ್ಯವಾಗಬೇಕಾದ್ರೆ ಉಪಜೀವನ ಬೇಕು. ಅದು ಯಾವುದು? ಪದ್ಮನಾಭ ತೀರ್ಥರ ಗ್ರಂಥಗಳ ಉಪಜೀವನ. ಅಂದರೆ ಜಯತೀರ್ಥರ ಗ್ರಂಥಗಳ ರಚನೆಗೆ ಉಪಜೀವನ ಯಾವುದು ಅಂತಂದರೆ ಪದ್ಮನಾಭ ತೀರ್ಥರ ಗ್ರಂಥಗಳು, ಉಪಜೀವ್ಯವಾದಂತಹದ್ದು ಜಯತೀರ್ಥರ ಗ್ರಂಥಗಳು. ಹೀಗೆ ಇಷ್ಟು ಮಹತ್ತರವಾದಂತಹ ಗ್ರಂಥ ರಾಶಿಯನ್ನು ನಮ್ಮ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರು ಸಾರಸ್ವತ ಪ್ರಪಂಚಕ್ಕೆ, ದ್ವೈತ ವಾಂಗ್ಮಯಕ್ಕೆ ನೀಡಿದ್ದಾರೆ ಅಂತಂದರೆ ಇವರು ಆದ್ಯ ಟೀಕಾಕಾರರಲ್ಲದೆ ಮತ್ತಿನ್ನೇನು ಅಂತ. ಇಂತಹ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರನ್ನ ಅವರ ಶಿಷ್ಯರಾದಂತಹ ನರಹರಿ ತೀರ್ಥರು ಅವರನ್ನ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಪೂರ್ಣ ಪ್ರಜ್ಞ ಕೃತಂ ಭಾಷ್ಯಂ ಆದೌ ತದ್ಭಾವ ಪೂರ್ವಕಂ ಅಂತಂದ್ರು. ಅಲ್ಲಿ ಆದೌ ಅಂತ ಒಂದು, ತದ್ಭಾವ ಪೂರ್ವಕಂ ಅಂತ. ಇಲ್ಲಿ ಎರಡನ್ನು ನಾವು ಗಮನಿಸಬೇಕು. ಇವತ್ತು ವ್ಯಾಖ್ಯಾನಗಳನ್ನ ಅನೇಕರು ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು ಮಾಡ್ತೇವೆ ಅಂತ ಹೊರಟಿದ್ದಾರೆ. ಅದೆಲ್ಲ ವ್ಯಾಖ್ಯಾನ ಆಭಾಸಗಳಾಗ್ತದೆ. ಯಾಕೆ ಅಂತಂದ್ರೆ ಅವರ ಭಾವವನ್ನ ಪ್ರಾಮಾಣಿಕವಾಗಿ ಅಭಿವ್ಯಕ್ತಗೊಳಿಸುವಂತಹದ್ದೇ ನಿಜವಾದ ವ್ಯಾಖ್ಯಾನ ಟೀಕೆ ಆಗ್ತದೆ. ಹಾಗಾಗಿ ಜಯತಿ ಆಚಾರ್ಯರ ವೇದವ್ಯಾಸ ದೇವರ ಸೂತ್ರಗಳಿಗೆ ಅನೇಕರು ನಾವು ಭಾಷ್ಯಗಳನ್ನು ಬರಿತೇವೆ, ವ್ಯಾಖ್ಯಾನವನ್ನು ಬರಿತೇವೆ ಅಂತ ಹೊರಟರೂ ಕೂಡ ಅದ್ಯಾವುದು ವೇದವ್ಯಾಸ ದೇವರ ಹೃದ್ಗತವಾದ ಭಾವದ ಅಭಿವ್ಯಕ್ತಿಗೆ ಅವು ಕಾರಣವಾಗಲಿಲ್ಲ. ಅದಕ್ಕೆ ಪೂರ್ವ ಪಕ್ಷ ಅಂತ ಹೇಳಿದರು. ಆಚಾರ್ಯರ ಅವತಾರವಾಗೋಕ್ಕಿಂತ ಮುಂಚೆ ವೇದವ್ಯಾಸ ದೇವರ ಸೂತ್ರಗಳಿಗೆ ಏನೆಲ್ಲ ಭಾಷ್ಯಗಳು ಅಂತ ಹೊರಟಿದ್ದಾವೆ ಅದೆಲ್ಲ ಪೂರ್ವಪಕ್ಷ ರೂಪದಲ್ಲಿ ಇರತಕ್ಕಂತಹದ್ದು. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ ಅಂತ ಹೇಳಿದಂತೆ ಆಚಾರ್ಯರು ಅವತಾರ ಮಾಡಿ ವೇದವ್ಯಾಸ ದೇವರ ಹೃದ್ಗತವಾದ ಅಭಿಪ್ರಾಯವನ್ನು ಹೊರಹಾಕುವಂತಹ ಏನು ಭಾಷ್ಯ ಇದೆ ಅದು ಅಂತಿಮವಾದಂತಹ ಸಿದ್ಧಾಂತ, ಅದು ಭಾಷ್ಯ, ವೇದವ್ಯಾಸ ದೇವರ ಪರಿಪೂರ್ಣವಾದಂತಹ ಅಭಿಪ್ರಾಯದ ಭಾಷ್ಯ ಅಂತ. ಹಾಗೆ ಆಚಾರ್ಯರ ಭಾಷ್ಯ ವ್ಯಾಖ್ಯಾನವನ್ನು ಮಾಡೋದು ಅಂತಂದ್ರೆ ನಮ್ಮಂತವ್ರು ಯಾರೋ ಮಾಡ್ಬೋದು, ಆದರೆ ಅದು ನಿಜವಾದ ವ್ಯಾಖ್ಯಾನಗಳು ಆಗೋದಿಲ್ಲ. ಎರಡು ಅದಕ್ಕೆ ಹೊರಬೇಕು. ಒಂದು, ಬೇರೆ ಬೇರೆ ಕೃತಿಗಳನ್ನು ಆಯ್ಕೆ ಮಾಡಿ ಅದರಲ್ಲಿರುವಂತಹ ಭಾಗಗಳನ್ನು ಚೌರ್ಯ ಮಾಡಿ ನಾವೊಂದು ಕೃತಿಯನ್ನು ಬರಿತೇವೆ ಅಂತ ಅನ್ನುವಂತಹ ಹೆಗ್ಗಳಿಕೆಯನ್ನು ನಾವು ಪಡೆಯಬಹುದು. ಆದರೆ ಮೊದಲಿಗರು ವ್ಯಾಖ್ಯಾನಕಾರರಾಗಿ ಟೀಕಾಕಾರರಾಗಿ ಜಗತ್ತಿಗೆ ಪರಿಚಿತರಾದಂತಹವರು ಪದ್ಮನಾಭ ತೀರ್ಥರು. ಆದ್ದರಿಂದ ಆದವು ಅಂತ ಒಂದು ಹಾಕಿದರು. ಇನ್ನು ಪದ್ಮನಾಭ ತೀರ್ಥರು ತಮ್ಮ ಮನ ಬಂದಂತೆ ಆಚಾರ್ಯರ ಮಾತುಗಳನ್ನು ಹೇಳಿಲ್ಲ, ತದ್ಭಾವ ಪೂರ್ವಕಂ ಅಂತಂದ್ರು. ಆಚಾರ್ಯರಿಂದಲೇನೆ ಸಮಗ್ರವಾದಂತಹ ಭಾಷ್ಯಾದಿ ಗ್ರಂಥಗಳನ್ನು ಶ್ರವಣ ಮಾಡಿ ಆಚಾರ್ಯರ ಜೊತೆಯಲ್ಲಿ ತತ್ವವಾದದಲ್ಲಿ ವಾದವನ್ನು ಮಾಡಿ ಕೊನೆಗೆ ಆತನಕ ತಾವು ನಂಬಿಕೊಂಡಂತಹ ಸಿದ್ಧಾಂತವು ಅದು ಸರಿಯಾದದ್ದಲ್ಲ,
ವೇದ ಇತಿಹಾಸ ಪುರಾಣಗಳಿಗೆ ಸರಿ ಹೊಂದುವಂತಹದ್ದಲ್ಲ, ವೇದವ್ಯಾಸದೇವರ ಹೃದ್ಗತವಾದ ಅಭಿಪ್ರಾಯವಲ್ಲ ಎಂಬುದಾಗಿ ಹಿಂದಿನ ಸಿದ್ಧಾಂತವನ್ನ ಅಥವಾ ಪದ್ಧತಿಯನ್ನ ಬಿಟ್ಟು ಆಚಾರ್ಯರ ತತ್ವ ಮಾರ್ಗವನ್ನು ಅನುಸರಿಸಿರತಕ್ಕಂತಹ ಮಹಾನುಭಾವರು ಪದ್ಮನಾಭ ತೀರ್ಥರು. ಆದ್ದರಿಂದ ಆದೌ ತದ್ಭಾವಪೂರ್ವಕಂ ಎಂಬುದಾಗಿ ಅವರ ಒಂದು ಕೀರ್ತಿಗೆ ಭಾಜನರಾಗಿದ್ದಾರೆ. ಅಂತಹ ಪದ್ಮನಾಭ ತೀರ್ಥ ಗುರುಸಾರ್ವಭೌಮರ ಗ್ರಂಥಗಳು ಸನ್ಯಾಯ ರತ್ನಾವಳಿ, ಸತ್ತರ್ಕ ದೀಪಾವಳಿ, ಖಂಡನತ್ರಯ ಟೀಕಾ, ತತ್ವೋದ್ಯೋತ ಟೀಕಾ, ವಿಷ್ಣುತತ್ವನೇಣೆ ಟೀಕಾ ಇವುಗಳಲ್ಲದೆ ವಾಯುಲೀಲಾ ವಿಸ್ತರಣ ಎಂಬತಕ್ಕಂತಹ 8 ಸರ್ಗಗಳಿಂದ ಕೂಡಿರತಕ್ಕಂತಹ ಆಚಾರ್ಯರ ಮಹಿಮೆಯನ್ನ ಪ್ರಾಮಾಣಿಕವಾಗಿ ಉಲ್ಲೇಖಿಸುವಂತಹ ಕೃತಿ, ಆಚಾರ್ಯರನ್ನೇ ಕಂಡು ಆಚಾರ್ಯರ ಎಲ್ಲ ಮಹಿಮೆಗಳನ್ನು ಸೆರೆ ಹಿಡಿದಂತಹ ಕೃತಿ ಅದು ವಾಯುಲೀಲಾ ವಿಸ್ತರಣ ಎಂಬುದಾಗಿ. ಇವತ್ತು ನಮ್ಮ ದುರ್ದೈವ ಆ ಗ್ರಂಥ ಸಮಗ್ರವಾಗಿ ಅನುಪೂರ್ವಿ ವಿಶಿಷ್ಟವಾಗಿ ನಮಗೆ ದೊರೀತಾ ಇಲ್ಲ. ಅದನ್ನು ಗದಗಿನ ನಾರಾಯಣಪ್ಪ ಕವಿಗಳು ತಮ್ಮ ಸಾರಸ್ವತ ಲೀಲಾ ಪರಿಣಯ ಎಂಬತಕ್ಕಂತಹ ಗ್ರಂಥದಲ್ಲಿ ವಾಯುಲೀಲಾ ವಿಸ್ತರಣವೆಂತೆಂಬ ಸರ್ಗವನೆಂಟುಳ್ಳ ಕೃತಿಯನ್ನು ಪದ್ಮನಾಭ ತೀರ್ಥರು ರಚಿಸಿದರು ಅಂತ ಅಲ್ಲಿ ಅದನ್ನು ಉಲ್ಲೇಖಿಸ್ತಾರೆ. ಅದನ್ನು ಶ್ರೀನಗರದ ರಾಜತರಂಗಿಣಿ ಗ್ರಂಥ ಭಂಡಾರದಿಂದ ದ್ವಿಪ್ರತಿಗೈದು ತಂದಿರುವೆ ಅಂತ ಅಲ್ಲಿ ಹೇಳ್ತಾರೆ. ಕಾಶ್ಮೀರ ದೇಶದ ರಾಜತರಂಗಿಣಿ ಗ್ರಂಥ ಭಂಡಾರದಲ್ಲಿ ಆ ಪ್ರತಿ ಇದೆ, ಅದನ್ನು ನಾನು ಕಾಪಿ ಮಾಡಿ ತಗೊಂಡು ಬಂದಿದ್ದೇನೆ ಅಂತ ನಾರಾಯಣಪ್ಪ ಅವರು ತಮ್ಮ ಸಾರಸ್ವತ ಲೀಲಾ ಪರಿಣಯದಲ್ಲಿ ಉಲ್ಲೇಖಿಸ್ತಾರೆ. ಆ ಕೃತಿ ಇವತ್ತು ನಮಗೆ ದೊರೆತರೆ ಆಚಾರ್ಯರ ಮಹಿಮೆ ಇನ್ನಷ್ಟು ಜಗತ್ತಿಗೆ ಪ್ರಕಾಶಕ್ಕೆ ಬರುತ್ತೆ. ಅಂತಹ ಕೃತಿಯ ಒಂದು ಅನ್ವೇಷಣೆ, ಸಂಶೋಧನೆ ಇವುಗಳು ನಮ್ಮ ಮಾಧ್ವರ ಒಂದು ಜವಾಬ್ದಾರಿಯಾಗಿದೆ. ಅಂತಹ ಮಹಾ ಕೃತಿ ನಿರ್ಮಾತೃಗಳಾದಂತಹ ಪದ್ಮನಾಭ ತೀರ್ಥರು ಈ ಯಾವ ಕಾಲಾದ್ರಿ ನವವೃಂದಾವನದ ಕ್ಷೇತ್ರದಲ್ಲಿ ಇಲ್ಲಿ ವಿರಾಜಮಾನರಾಗಿದ್ದಾರೆ. ಇಲ್ಲಿ ಏನು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಇಲ್ಲಿ ಬಂದು ಇಲ್ಲಿ ತಾವು ನೋಡಿ ಸ್ತುತಿಸಿದಂತಹ ಅಷ್ಟ ದಿಗ್ಗಜಗಳು ಮಧ್ವ ಸಿದ್ಧಾಂತ ಧರಣೀಧರಾಹ ಎಂಬುದಾಗಿ ಹೇಳಿದಂತೆ ಅವರಲ್ಲಿ ಮೊದಲಿಗರು ಪದ್ಮನಾಭ ತೀರ್ಥರಾಗಿದ್ದಾರೆ. ಹೀಗೆ ಪದ್ಮನಾಭ ತೀರ್ಥರೇ ಮೊದಲಾದಂತಹ ಮಹಾನುಭಾವರಾದ ಮಧ್ವ ಸಿದ್ಧಾಂತದ ದಿಗ್ಗಜಗಳಂತೆ ಇರತಕ್ಕಂಥ 8 ಯತಿಗಳನ್ನ ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಪ್ರಾಮಾಣಿಕವಾಗಿ ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂತಹ ಉಲ್ಲೇಖಕ್ಕೆ ವಿಷಯರಾದಂತಹವರು ನವವೃಂದಾವನದಲ್ಲಿ ಏನು ವಾದಿರಾಜ ಸ್ವಾಮಿಗಳವರು 2 ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ. ಆ ಮೊದಲನೇ ಶ್ಲೋಕದಲ್ಲಿ ಪದ್ಮನಾಭ ತೀರ್ಥರೇ ಮೊದಲಾಗಿರತಕ್ಕಂತಹ ಶಿಷ್ಯ ಪ್ರಶಿಷ್ಯ ಭೂತರನ್ನೆಲ್ಲರನ್ನೂ ಕೂಡ ಅಲ್ಲಿ ವರ್ಣನೆ ಮಾಡಿ, ಇನ್ನು ಜಯತೀರ್ಥ ಗುರು ಸಾರ್ವಭೌಮರನ್ನು ವರ್ಣನೆ ಮಾಡಲಿಕ್ಕೆ ಪ್ರತ್ಯೇಕವಾಗಿ ಮತ್ತೊಂದು ಶ್ಲೋಕವನ್ನ ಮಾಧ್ವ ಗ್ರಂಥಾನ್ ಎಂಬತಕ್ಕಂತಹ ಶ್ಲೋಕದಿಂದ ಜಯತೀರ್ಥ ಗುರು ಸಾರ್ವಭೌಮರನ್ನ, ಅವರ ಗ್ರಂಥಗಳನ್ನ, ಅವರ ಮಹತ್ವವನ್ನ ಎಲ್ಲವನ್ನೂ ಕೂಡ ಆ ಶ್ಲೋಕದಲ್ಲಿ ಸೆರೆ ಹಿಡಿದಿಟ್ಟಿದ್ದಾರೆ. ಇಂತಹ 2 ಶ್ಲೋಕಗಳು ಐತಿಹಾಸಿಕವಾದಂತಹ ಈ ನವವೃಂದಾವನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಶ್ಲೋಕಗಳಾಗಿದೆ. ಬಹುಶಃ ಈ ಗುರು ಪರಂಪರೆಯನ್ನ ತಿಳಿಸುವಂತಹ ಶ್ಲೋಕಗಳಲ್ಲಿ ತೀರ್ಥ ಪ್ರಬಂಧದಲ್ಲಿ ಉಲ್ಲೇಖಗೊಂಡಂತಹ ಶ್ಲೋಕಗಳು ಅಂತಂದ್ರೆ ಬಹುಶಃ ಈ 2 ಶ್ಲೋಕಗಳು ವಿಶೇಷ ಅಂತ ನಾವು ತಿಳಿಯಬಹುದಾಗಿದೆ. ಇಂತಹ ಮಹದುಪಕಾರವನ್ನು ಮಾಡಿರ್ತಕ್ಕಂತಹ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರ ಒಂದು ಜಗತ್ತಿಗೆ ಅವರು ಮಾಡಿರ್ತಕ್ಕಂತಹ ಕರುಣೆಯ ಉಪಕಾರವನ್ನು ನಾವೆಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತು ನಮಗೆ ನೆನಪಿಗೆ ಬರುತ್ತೆ. ಇವತ್ತು ವಾದಿರಾಜ ಸ್ವಾಮಿಗಳವರ ಭಾವಿ ಸಮೀರತ್ವವನ್ನು ಮತ್ತು ಅವರ ಗ್ರಂಥಗಳನ್ನು, ಅವರ ಸಿದ್ಧಾಂತ ಪ್ರಚಾರವನ್ನು, ಅವರ ಮಹತ್ವವನ್ನು ಅಲ್ಲಗಳೆಯುವಂತಹ ವ್ಯಕ್ತಿಗಳೇನಿದ್ದಾರಲ್ಲ, ಇದನ್ನು ನೋಡಿದಾಗ ವದಸಿ ವದನ ಸತ್ವಾದ್ ದೂಷಣಂ ಮಧ್ವಭಾನೋಹೋ ಅಂತ ಹೇಳಿದಂತೆ, ವದಸಿ ವದನ ಸತ್ವಾದ್ ದೂಷಣಂ ವಾದಿಭಾನೋಹೋ ಗೂಕ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ. ಗೂಗಿಗೆ ಸೂರ್ಯನನ್ನ ಕಂಡ್ರೆ ಆಗೋದಿಲ್ಲ, ಯಾಕೆಂತಂದ್ರೆ ಆ ಬೆಳಕಿಗೆ ಅದು ಸಹಿಸೋದಿಲ್ಲ. ಹಾಗೆ ವಾದಿರಾಜರೆಂಬತಕ್ಕಂತಹ ಸೂರ್ಯನನ್ನ ಕಂಡು ಅವರ ಮೇಲೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಅವರಿಗೆ ಅವರ ಗ್ರಂಥಗಳ ಬಗ್ಗೆ, ಅವರ ಮಹಿಮೆ ಬಗ್ಗೆ, ಅವರ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರ ಬಗ್ಗೆ ಏನೆಲ್ಲ ಮಾತುಗಳನ್ನು ಆಡ್ತಾರೆ, ಇದು ನಿಜವಾಗಲೂ ಕೂಡ ಗೂಗಿ ಬುದ್ಧಿಯಿಂದ ಆಡುವಂತಹ ಮಾತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇವತ್ತು ಗೂಗಿ ಕುಳಿತುಕೊಂಡು ಸೂರ್ಯನನ್ನು ನಾನು ನೋಡೋದಿಲ್ಲ ಅಂತಾಗಲಿ, ಅಥವಾ ಸೂರ್ಯನ ಪ್ರಖರತೆ, ಪ್ರಕಾಶತೆ, ಅವನ ಮಹತ್ವವನ್ನ ಅಲ್ಲಗಳೆಯುವುದಕ್ಕೆ ಹೋದ್ರೆ ಯಾರು ಹೇಗೆ ನಂಬೋದಿಲ್ವೋ ಹಾಗೆ ವಾದಿರಾಜ ಸ್ವಾಮಿಗಳವರ ಬಗ್ಗೆ ಯಾರು ಏನು ಹೇಳಿದರೂ ಕೂಡ ಜನ ಅದನ್ನ ಗ್ರಹಣ ಮಾಡೋದಿಲ್ಲ. ಯಾರೋ ಕೆಲವರು ಮೌಢ್ಯದಿಂದ ಅಥವಾ ಅಂಧವಿಶ್ವಾಸದಿಂದ ಆ ಮಾತುಗಳಿಗೆ ಓಗೊಟ್ಟಂತೆ ಕಂಡರೂ ಕೂಡ ಮನಸ್ಸಿನಲ್ಲಿ ಅವರಿಗೆಲ್ಲರಿಗೂ ಕೂಡ ವಾದಿರಾಜ ಸ್ವಾಮಿಗಳವರ ಬಗ್ಗೆ, ಆ ಗ್ರಂಥದ ಬಗ್ಗೆ, ಅವರ ಭಾವಿ ಸಮೀರತ್ವದ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಅಚ್ಚಳಿಯದ ಒಂದು
ದೀಕ್ಷೆ ಇದ್ದೇ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬಹುದಾಗಿದೆ. ಇಂತಹ ಮಹಾನುಭಾವರಾಗಿರ್ತಕ್ಕಂತಹ ಮಹಾನುಭಾವರಾದ ವಾದಿರಾಜ ಸ್ವಾಮಿಗಳವರು ಈ ಎಲ್ಲ ಕಿಷ್ಕಿಂಧ ಪ್ರಾಂತ ಆಗ್ಬೋದು ಅಥವಾ ಸಮಗ್ರವಾಗಿ ಭಾರತದ 4 ದಿಕ್ಕುಗಳಲ್ಲಿಯೂ ಕೂಡ ಅವರು ಸ್ವತಃ ಸಂಚಾರವನ್ನು ಮಾಡಿ ಅಲ್ಲಿ ತಾವು ಕಂಡಂತಹ ಪೌರಾಣಿಕ ಹಿನ್ನೆಲೆಯಲ್ಲಿ ತಮಗೆ ಅಲ್ಲಿ ತೀರ್ಥಕ್ಷೇತ್ರಗಳ ಏನೆಲ್ಲ ವರ್ಣನೆ ಮಾಡಿದ್ದಾರೆ, ಇದು ಪ್ರಾಮಾಣಿಕವಾದಂತಹ ಕೃತಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇಡೀ ನಮ್ಮ ಹಿಂದೂ ಸಮಾಜಕ್ಕೆ, ಮಾಧ್ವ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜಕ್ಕೆ ಇದೊಂದು ಯಾತ್ರಾ ಒಂದು ದರ್ಶಿನಿ ಗೈಡ್ ಆಗಿ ಇದನ್ನು ನಾವೆಲ್ಲ ಉಪಯೋಗಿಸಿಕೊಂಡು ಇದರ ದೋಷವನ್ನ ಇಲ್ಲ ಸಲ್ಲದ ದೋಷವನ್ನು ಹುಡುಕುವ ಬದಲು ಇದರ ಮಹತ್ವವನ್ನೆಲ್ಲ ನಾವು ತಿಳಿದುಕೊಂಡು ಅದರಂತೆ ನಾವು ತೀರ್ಥಕ್ಷೇತ್ರಗಳ ಪರ್ಯಟನೆ ಮಾಡಿ ಪುಣ್ಯವನ್ನು ಸಂಪಾದಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ದಿವ್ಯವಾದ ಕ್ಷೇತ್ರ ಇಲ್ಲಿ ಪದ್ಮನಾಭ ತೀರ್ಥರು, ಜಯತೀರ್ಥ ಗುರುಸಾರ್ವಭೌಮರು, ಅದೇ ರೀತಿಯಾಗಿ ಕವೀಂದ್ರ ತೀರ್ಥ ಗುರುಸಾರ್ವಭೌಮರು, ವಾಗೀಶ ತೀರ್ಥ ಗುರುಸಾರ್ವಭೌಮರು, ಮುನಿತ್ರಯರಲ್ಲಿ ಸೇರಿರ್ತಕ್ಕಂಥ ವ್ಯಾಸರಾಜ ಗುರುಸಾರ್ವಭೌಮರು, ಅವರ ಸಾಕ್ಷಾತ್ ಶಿಷ್ಯರಾದ ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ರಾಘವೇಂದ್ರ ಸ್ವಾಮಿಗಳವರ ವಿದ್ಯಾಗುರುಗಳು, ಪೀಠ ಪರಂಪರೆಯ ಗುರುಗಳು ಆದಂತಹ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು, ಹಾಗೆ 24 ಜನ ಸನ್ಯಸ್ತ ಶಿಷ್ಯರಲ್ಲಿ ಒಬ್ಬರಾದಂತಹ ಗೋವಿಂದ ತೀರ್ಥರು, ಗೋವಿಂದ ಒಡೆಯರು ಎಂಬುದಾಗಿ ಇಲ್ಲಿ 9 ಜನ ಮಹಾನುಭಾವರಿಂದ ವಿರಾಜಮಾನವಾಗಿರತಕ್ಕಂತಹ ಈ ಕ್ಷೇತ್ರ ಪರಮ ಪವಿತ್ರವಾದ ಸಾಧನಾ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಪೂರ್ವಾರಾಧನೆ ಇವತ್ತು ನಡೆದಿದೆ. ಇದಕ್ಕೊಂದು ವಿಶೇಷ ಮುದ್ರಿಕೆ ಮತ್ತು ವಿಶೇಷ ಐತಿಹಾಸಿಕ ಹಿನ್ನೆಲೆ, ಮಹತ್ವ ಇದೆಲ್ಲವೂ ಕೂಡ ಈ ಪೂರ್ವಾರಾಧನೆಗೆ ಅಥವಾ ಈ ಬಾರಿಯ ಆರಾಧನೆಗೆ ವಿಶೇಷತೆ ಅಂತಂದ್ರೆ, ವಾದಿರಾಜ ಸ್ವಾಮಿಗಳವರ ಸಾಕ್ಷಾತ್ ಪರಂಪರೆಯ ವಿಷ್ಣುತೀರ್ಥ ಪರಂಪರೆಯ ವಾದಿರಾಜ ಸ್ವಾಮಿಗಳವರ ಪರಂಪರೆಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಆಗಮಿಸಿ ಈ ಆರಾಧನೆಗೆ ಒಂದು ವಿಶೇಷ ಕಳೆಯನ್ನು ತಂದಿದ್ದಾರೆ. ಅವರ ಬೇರೆ ಬೇರೆ ಕಾರ್ಯ ಒತ್ತಡದ ಹಿನ್ನೆಲೆಯಲ್ಲಿ ನಮ್ಮ ಒಂದು ಆಹ್ವಾನವನ್ನು, ಆದರದ ಆಹ್ವಾನವನ್ನು, ಒತ್ತಡವನ್ನು ಸ್ವೀಕಾರ ಮಾಡಿ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ನಮಗೆಲ್ಲ ಬಹಳ ಸಂತೋಷವಾಗಿದೆ. ಇವತ್ತು ನಮಗೆ ವಿಶ್ವವಲ್ಲಭ ತೀರ್ಥರು ಬಂದಿದ್ದಾರೆ ಅಂತ ಮಾತ್ರ ಅಲ್ಲ, ವಿಶ್ವವಲ್ಲಭ ತೀರ್ಥರ ರೂಪದಲ್ಲಿ ವಾದಿರಾಜ ಸ್ವಾಮಿಗಳವರೇ ಇಲ್ಲಿ ಬಂದಿದ್ದಾರೆ, ವಿಷ್ಣು ತೀರ್ಥರೇ ಬಂದಿದ್ದಾರೆ. ಯಾಕೆಂತಂದ್ರೆ ವಿಷ್ಣು ತೀರ್ಥರು, ಪದ್ಮನಾಭ ತೀರ್ಥರು ಇವರೆಲ್ಲರೂ ಕೂಡ ಸತೀರ್ಥರು. ಸತೀರ್ಥ ಸ್ವೇಕ ಗುರವಃ ಅಂತ ಆಚಾರ್ಯರ ಶಿಷ್ಯರಲ್ಲಿ ಅವರೆಲ್ಲರೂ ಕೂಡ ಆಚಾರ್ಯರಲ್ಲಿ ಶಿಷ್ಯತ್ವವನ್ನು ವಹಿಸಿದವರು. ಆದ್ದರಿಂದ ವಿಷ್ಣು ತೀರ್ಥರು ತಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪದ್ಮನಾಭ ತೀರ್ಥರ ಆರಾಧನೆಗೆ ಅವರು ಬಂದಿದ್ದಾರೆ, ತಮ್ಮ ಸ್ನೇಹಿತರು ಬಂದಿದ್ದಾರೆ ಅಂತ ಪದ್ಮನಾಭ ತೀರ್ಥರು ಇಲ್ಲಿ ಸಂತುಷ್ಟರಾಗಿದ್ದಾರೆ. ಅವರೆಲ್ಲ ಬಂದಿದ್ದಾರೆ ಅಂತ ಅವರನ್ನೆಲ್ಲ ಹೊತ್ತುಕೊಂಡು ನಮ್ಮ ವಾದಿರಾಜ ಸ್ವಾಮಿಗಳ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಶ್ವವಲ್ಲಭ ತೀರ್ಥರು ಬಂದಿದ್ದಾರೆ. ನಾವು ಅವರನ್ನ ವಿಶ್ವವಲ್ಲಭ ತೀರ್ಥರು, ವಿಶ್ವೋತ್ತಮ ತೀರ್ಥರು, ಅವರ ಪೂರ್ವ ಗುರುಗಳು ಅವರನ್ನೆಲ್ಲ ಕಾಣ್ತಾ ವಾದಿರಾಜ ಸ್ವಾಮಿಗಳವರು, ಭಾವಿ ಸಮೀರ ವಾದಿರಾಜ ಸ್ವಾಮಿಗಳವರು, ಅವರ ಮೂಲಕವಾಗಿ ವಿಷ್ಣು ತೀರ್ಥರು ಇವರೆಲ್ಲ ಇಲ್ಲಿ ಆಗಮಿಸಿದ್ದಾರೆ ಅಂತ ನಾವು ಭಾವಿಸ್ತಾ ಒಂದು ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಇನ್ನು ಅನೇಕ ಐತಿಹಾಸಿಕವಾದ ಕಾರ್ಯಗಳು ನಮ್ಮ ಉಭಯ ಸಂಸ್ಥಾನಗಳಿಂದ ನಡೆಯಲಿಕ್ಕಿದೆ. ಮತ್ತೆ ಸಮಾಜದ ಅನೇಕ ಕುಂದು ಕೊರತೆಗಳ ನಿವಾರಣೆ ಈ ಮೂಲಕವಾಗಿ ಆಗಬೇಕಾಗಿದೆ. ಜೊತೆಯಲ್ಲಿ ಮಾಧ್ವ ಪರಂಪರೆಯ ಒಂದು ಭದ್ರವಾದ ಬುನಾದಿಯನ್ನ ಆ ಕಾಲದಲ್ಲಿ ವಾದಿರಾಜ ಸ್ವಾಮಿಗಳವರು ಏನು ಮಾಧ್ವ ಪರಂಪರೆಯ ಭದ್ರವಾದ ಬುನಾದಿಯನ್ನ ಎಲ್ಲ ಆಯಾಮಗಳಲ್ಲಿ ಹಾಕಿದ್ದಾರೆ. ಕನ್ನಡ ಕೃತಿಗಳಲ್ಲಿ, ಪ್ರಾಂತೀಯ ಭಾಷೆ ಕೃತಿಗಳಲ್ಲಿ, ಜನಸಾಮಾನ್ಯರ ಆಡು ಭಾಷೆಗಳಲ್ಲಿ ಕೃತಿಗಳನ್ನು ರಚನೆ ಮಾಡುವ ಮೂಲಕ, ಸಂಸ್ಕೃತ ಕೃತಿಗಳು, ಖಂಡನ ಮಂಡನ ಗ್ರಂಥಗಳು, ಸ್ವತಂತ್ರ ಗ್ರಂಥಗಳು, ಕಾವ್ಯ ಗ್ರಂಥಗಳು, ಇತಿಹಾಸ ಗ್ರಂಥಗಳು, ಹೀಗೆ ವ್ಯಾಖ್ಯಾನ ಗ್ರಂಥಗಳು, ಟೀಕಾ ಗ್ರಂಥಗಳು, 10 ಹಲವು ಆಯಾಮಗಳಲ್ಲಿ ಮಧ್ವ ಸಿದ್ಧಾಂತವನ್ನ ಗಟ್ಟಿ ಮಾಡಿರತಕ್ಕಂಥ ವಾದಿರಾಜ ಸ್ವಾಮಿಗಳವರನ್ನ ನಾವೆಲ್ಲರೂ ಕೂಡ ಸ್ಮರಿಸ್ತಾ, ಮತ್ತೆ ವಿಜಯೇಂದ್ರ ಸ್ವಾಮಿಗಳವರು, ರಾಘವೇಂದ್ರ ಸ್ವಾಮಿಗಳವರು, ವ್ಯಾಸರಾಜ ಗುರು ಸಾರ್ವಭೌಮರು, ಜಯತೀರ್ಥ ಗುರು ಸಾರ್ವಭೌಮರು, ಪದ್ಮನಾಭ ತೀರ್ಥರು ಇವರನ್ನೆಲ್ಲ ನೆನೆಸಿಕೊಂಡು ಆ ಕಾರ್ಯವನ್ನ, ಆ ಗ್ರಂಥ ಪ್ರಕಾಶನ, ಪಾಠ ಪ್ರವಚನ, ಅದೇ ರೀತಿಯಾಗಿ ಮಾಧ್ವ ಸಮಾಜದ ಎಲ್ಲ ಕುಂದು ಕೊರತೆಗಳ ನಿವಾರಣೆಗೆ ನಮ್ಮ ಪಾಲಿನ ಎಲ್ಲ ಪ್ರಯತ್ನವನ್ನು ನಾವು ಮಾಡುವ ಮೂಲಕ ಸಮಾಜವನ್ನೆಲ್ಲ ಒಟ್ಟುಗೂಡಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡುವಂತಹ ಉದ್ದೇಶವೇ ಈ 2 ಮಠಗಳ ಸಮಾವೇಶವೇ ಹೊರತು ಸಮಾಜದ ಯಾವುದೇ ಮಠವನ್ನ ಒಡೆದಾಡುವ ನೀತಿಯಾಗಲಿ ಅಥವಾ ಅದನ್ನು ಬಡೆದಾಡುವ ನೀತಿಯಾಗಲಿ ಅಥವಾ ಹತ್ತಿಕ್ಕುವಂತಹ ಅಜೆಂಡಾ ಇಟ್ಟುಕೊಂಡು ನಾವು ಯಾವುದೂ ಸಮಾವೇಶವನ್ನು ಮಾಡಿಲ್ಲ. ಇದರ ಸಮಾವೇಶವೇ ಬಾಂಧವಾಹ ವಿಷ್ಣು ಭಕ್ತಾಶ್ಚ ಎಂಬುವಂತಹ ಮಂತ್ರ ಇದು ಕೇವಲ ಮಾತಿನಲ್ಲಿ ಉಳಿಬಾರದು, ಕೃತಿಯಲ್ಲಿ ಆಗಬೇಕು ಎಂಬುವಂತಹದ್ದೇ ಈ ಸಮಾವೇಶದ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ತಾ ನಮ್ಮ 2 ಮಾತುಗಳನ್ನು ನಾವು ನಮ್ಮ ಉಪಾಸ್ಯ ಮೂರ್ತಿಯಾದ
ಭಗವಂತನ ಪಾದಪದ್ಮಗಳಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಸ್ವಾಮಿಗಳು ಇವತ್ತು ಬಳ್ಳಾರಿಗೆ ಹೋಗಬೇಕಾಗಿದೆ, ಅವರ ಸಮಯವನ್ನು ಬಹಳಷ್ಟು ತೆಗೆದುಕೊಂಡಿದ್ದೇವೆ. ಮತ್ತೆ ಸ್ವಾಮಿಗಳು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಾಮಿಗಳಿದ್ದು ವಾದಿರಾಜರ ಸನ್ನಿಧಾನವನ್ನು ವಿಶೇಷವಾಗಿ ತಂದುಕೊಡ್ಬೇಕು ಅಂತ ಹೇಳ್ತಾ ಸ್ವಾಮಿಗಳಿಗೆ ನಾವು ಅಭಿನಂದಿಸ್ತೇವೆ. ಅದೇ ರೀತಿಯಾಗಿ ಉಭಯ ಮಠಗಳ ಎಲ್ಲ ವಿದ್ವಾಂಸರು, ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರು, ಮಂತ್ರಾಲಯ ಮಠದ ಎಲ್ಲ ವಿದ್ವಾಂಸರು ಮತ್ತು ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರು, ವಾದಿರಾಜ ಗುರು ಸಾರ್ವಭೌಮರ ಭಕ್ತರು ಎಲ್ಲರೂ ಕೂಡ ಇಲ್ಲಿ ನೀವು ಆಗಮಿಸಿದ್ದೀರಿ. ಎಲ್ಲರಿಗೂ ಹರಿವಾಯ ಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪರಮ ಪೂಜ್ಯ ತೀರ್ಥರ ಗ್ರಂಥಗಳನ್ನ ಶ್ರೀಮಠದಿಂದ ಮುದ್ರಣವಾದ ಪದ್ಮನಾಭ ತೀರ್ಥರ ಗ್ರಂಥಗಳನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ಸೋದೆ ಮಠಾಧೀಶರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮುಂದೆ ಶ್ರೀಮಠದ ಮರ್ಯಾದೆ ಪರಮ ಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಗುರುಗಳು ಹೇಳಿದ ಹಾಗೆ ಸೋದೆ ಮಠದಲ್ಲಿ ಬೆಳಿಗ್ಗೆ 8:45 ತೀರ್ಥ ಪ್ರತಿದಿನ ಸಂಪ್ರದಾಯ, ಮತ್ತೆ ರಾತ್ರಿ 6:45 7:30 ಒಳಗೆ ಭೂತರಾಜರ ಪೂಜೆ ಸಹಿತ ಮುಕ್ತಾಯ ಆಗಿರುತ್ತೆ. ಅದೆಲ್ಲವೂ ಕೂಡ ಇವತ್ತು ಮುಂದೆ ಹೋಗ್ತಾ ಇದೆ ಅಂದ್ರೆ ವಿಶ್ವವಲ್ಲಭ ತೀರ್ಥರಿಗೂ ಕೂಡ ಈ ತರದ ಪದ್ಧತಿ ಅವಾಗವಾಗ ಇಷ್ಟ ಆಗುತ್ತೆ ಅಂತ ಒಂದೇ. ಎಲ್ಲ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಬೇಗ ಪರೇಣನಾಕಂ ನಿಹಿತಂ ಗುಹಾಯಾಮಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾತ್ ಸನ್ಯಾಸ ಯೋಗಾಯತಯ ಶುದ್ಧ ಸತ್ವಾ ತೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಸರ್ವೇ ದಕ್ರಮ್ಯ ಪಾಪಂ ಪರಮೇಶ್ವಭೂತಂ ಯತ್ಪುಂಡರೀಕಂ ಪುರಮಧ್ಯ ಸಗ್ರಸ್ತಂ ತತ್ರಾಪಿ ದಕ್ರಂ ತದುಪಾಸಿತವ್ಯಂ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ಸತ್ಯ ಪ್ರಕೃತಿ ಲೀನತೆ ಅಪರಸ ತಡೀರಿ. ಇದು ಇದ್ರಿ ಅಲ್ರಿ ವೆಡ್ಡಿಂಗ್ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ, ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ, ಹರಿಸರ್ವೋತ್ತಮ ವಾಯುಜೀವೋತ್ತಮ ತುಳಿಬಾರ್ದು ಇದು ಸಭೆ ದೀಪ ಮತ್ತೆ ನೋಡಿ ಪ್ರಕಾಶ್ ಇವರಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ದೀಪಾರಾಧನೆಯಲ್ಲಿ ಶ್ರೀಪಾದರು ಭಾಗವಹಿಸಿ ದಿಗ್ವಿಜಯವನ್ನ ಪರಮ ಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ನೆರವೇರಿಸಲಿದ್ದಾರೆ. ವೆಂಕಟದಾಸರ ಅಳಿಯಂದಿರು ಉಭಯ ಶ್ರೀಪಾದರಿಗೆ ಫಲಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಮೊಮ್ಮಗನು ಕೂಡ ಶ್ರೀಪಾದಂಗಳವರಿಗೆ ಫಲಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾರೆ. ಸ್ವಾಮಿ ದುಬೈಯಲ್ಲಿ ಕೆಲಸ ಮಾಡ್ತಾರೆ.